ನೀವಿವಾಗ ನೋಡ್ತಾ ಇರೋದು 150 acres ಕಾಫಿ ಎಸ್ಟೇಟ್. ನೋಡ್ಬೋದು ನಮ್ಮ ಮಾಲೀಕರು ಎಷ್ಟು ಸಿಂಪಲ್ ಆಗಿದ್ದಾರೆ ಅಂತ ಹೇಳಿ. ನಾನು DFO ಚೀಫ್ ಕನ್ಸರ್ವೇಟರ್ ಆಗಿ ರಿಟೈರ್ ಆಗ್ಬೋದಾಗಿತ್ತು. ನಮ್ಮ ಅಪ್ಪ ಹೇಳಿದ್ರು ಎಲ್ಲೂ ಹೋಗ್ಕೊಡ್ದು ತೋಟ ನೋಡಕ್ಕೆ ಸೀದಾ ಬಂದ್ಬಿಡ್ಬೇಕು, ಇಲ್ಲಿ ನೋಡ್ಕೊಳ್ಳೋರು ಯಾರಿಲ್ಲ ಅಂತ. ಫಾದರ್ ಇದ್ದ ಕಾಲದಲ್ಲಿ 1969 ಮೇಲೆ ಈಗ ಸಖತ್ತಾಗಿದೆಯಲ್ಲ. ನಾನು ಇವಾಗೆಲ್ಲ ಒಂದು ಮಂಚ ಬೀರು ಅದು ಇದು ಎಲ್ಲ ರೋಸ್ ವುಡ್ ಕೊಂಡ್ಕೊಂಡು ಮಾಡಿಸ್ತೀನಿ ಅಂದ್ರೆ ಎಷ್ಟಾಗ್ಬೋದು? ಅಯ್ಯೋ ಕಾಸ್ಟ್ಲಿ ಆಗುತ್ತೆ, ತುಂಬ ಜಾಸ್ತಿ ಆಗುತ್ತೆ. ಒಂದು ಡೋರ್ಗೆನೆ ಇದಾಗುತ್ತೆ, ಒಂದು 10-15 ಲಕ್ಷ ರೂಪಾಯಿಂದು ಆಗುತ್ತೆ. 10-15 ಹೌದು, ಇದೆಲ್ಲ ಸೇರಿದ್ರಿ. ಬಟ್ ಇನ್ನ ಕರ್ಗೋದಕ್ಕೆ ಅಂತ ಇಡೋರು ತೋಟದ ಒಳಗೆ ಪೊದೆ ಒಳಗೆ ಎಲ್ಲ ಆನೆಗಳು ಅದನ್ನ ಕುಡಿಯೋಕೆ ಅಭ್ಯಾಸ ಮಾಡ್ಕೊಂಬಿಟ್ವು. ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಹಾಸನ ಜಿಲ್ಲೆ ಆಲೂರು ತಾಲೂಕಿನಲ್ಲಿರುವಂಥ ಹೆಮ್ಗೆ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ಹೆಮ್ಮಿಗೆ ಅಂತ ಹೇಳಿದರೆ ಮೋನಣ್ಣ ಅಂತ ಫೇಮಸ್ ಪರಿಸರವಾದಿ ಇದ್ದಾರೆ. ಹಾಸನ, ಆಲೂರು, ಸಕಲೇಶಪುರ ಸುತ್ತಮುತ್ತ ಪರಿಸರಕ್ಕೆ ಏನಾದರೂ ಹಾನಿ ಆಗ್ತಾ ಇದೆ, ಪ್ರಾಣಿಗಳಿಗೆ ಏನಾದರೂ ಅವಘಡ ಸಂಭವಿಸ್ತಾ ಇದೆ ಅಂತ ಹೇಳಿದಾಗ ಧ್ವನಿ ಎತ್ತವರೇ ಮೋಹನ್ ಅಂತ, ಅವ್ರ ಹೆಸರು ಮೋಹನ್ ಗೌಡ ಅಂತ. ಇಲ್ಲೆಲ್ಲ ಫೇಮಸ್ ಆಗಿರೋದು ಅವ್ರ ಊರ ಪ್ರಕಾರ ಹೆಮ್ಮಿಗೆ ಮೋನಣ್ಣ ಅಂತ ಹೇಳಿ. ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಮನೆ ನೀವು ನೋಡ್ಬೋದು, ಮಲೆನಾಡು ಭಾಗದಲ್ಲಿ ಬರುತ್ತೆ. ಸುತ್ತ ಕಾಫಿ ತೋಟದಲ್ಲೇ ಅವ್ರ ಮನೆ ಇರೋದು. ಇನ್ನೇನು ಸದ್ಯದಲ್ಲೇ ಅವ್ರ ಮನೆ ತಲುಪ್ತಾ ಇದ್ದೀವಿ. ಇನ್ನಷ್ಟು ಮಲೆನಾಡು ಭಾಗದಲ್ಲಿ ಅವರು ಅನುಭವಿಸಿದಂತಹ, ಅವರು ಕೇಳಿದಂತಹ ಪರಿಸರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಷ್ಟು ಕಥೆಗಳು, ಪ್ರಾಣಿಗಳಿಗೆ ಏನೆಲ್ಲ ಅನಾಹುತ ಆಯಿತು, ಅದ್ರ ಜೊತೆಗೆ ಅವರು ಕೂಡ BSc ಮತ್ತು MSc ಕೂಡ ಅಗ್ರಿಕಲ್ಚರ್ ಅಂತ ಹೇಳಿದರು. ಅವ್ರ ಮನೆಯಲ್ಲೂ ಕೂಡ ಸಾಕಷ್ಟು ವೈವಿಧ್ಯಮಯ ಹಣ್ಣಿನ ಗಿಡಗಳು, ಬೇರೆ ಬೇರೆ ಬಗೆಯ ಗಿಡಗಳನ್ನ ಬೆಳೆಸಿದ್ದಾರೆ ಅಂತ ಹೇಳಿದರು. ಬನ್ನಿ ಅವ್ರ ಮನೆಗೆ ಹೋಗೋಣ. ಇನ್ನೊಂದು ವಿಶೇಷ ಅಂತ ಹೇಳಿದರೆ, ಹೆಮ್ಗೆ ಮೋನಣ್ಣ ಅವರ ತಂದೆ ಫಸ್ಟ್ ಟೈಮು ಇಡೀ ಹಾಸನ ಜಿಲ್ಲೆಗೇನೆ MScಲಿ AG ಮಾಡಿದವರು. ಹಾಗಾಗಿ ಮಗನೂ ಕೂಡ ಅದನ್ನೇ ಓದಿದ್ದಾರೆ. ನೋಡೋಣ ಅವ್ರ ಮನೆ ಹೇಗಿದೆ ಅಂತ ಹೇಳಿ. ವಾವ್, ಏನು ಸಖತ್ತಾಗಿದೆ ಮನೆ ಎಲ್ಲ. ಇವಾಗ ಸಂಜೆ ಟೈಮು, ನೀರೆಲ್ಲ ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಹೆಮ್ಗೆ ಬಂದುಬಿಟ್ಟು ನಮ್ಮೂರಿನ ಪಕ್ಕದಲ್ಲೇ ಇರೋ ಊರು. ನಮ್ಮೂರಿನ ಜಸ್ಟ್ 5 ಕಿಲೋಮೀಟರ್ ಆಗುತ್ತೆ. ಮಗನ ರಜಕ್ಕೆ ಅಮ್ಮನ ಮನೆಗೆ ಬಿಟ್ಟಂಗೆ ಆಗುತ್ತೆ. ನಾನು ಅಮ್ಮನ ಮನೇಲಿ ಇರ್ಬೋದು, ಅದ್ರಲ್ಲಿ ತವ್ರ ಮನೇಲಿ ಇರ್ಬೋದು. ಅದ್ರ ಜೊತೆಗೆ ಇಲ್ಲಿ ಸುತ್ತಮುತ್ತ ಇರುವಂಥ ನಮ್ಮೂರಿನ ಸಾಧಕರನ್ನ ನಮ್ಮ ಡಿಜಿಟಲ್ ಮಾಧ್ಯಮದ ಮುಖಾಂತರ ಕರ್ನಾಟಕ ಜನತೆಗೆ ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಟೈಮ್ ಮಾಡ್ಕೊಂಡಿದ್ದೀವಲ್ಲ, ಹಾಗಾಗಿ ಹೆಮ್ಗೆಗೆ ಬಂದಿದ್ದೆ. ಮೊನ್ನೆ ಅವ್ರು ಸಿಗ್ತೀನಿ ಅಂತ ಹೇಳಿದರೆ ನೋಡ್ಬೋದು ಅವ್ರ ಮನೆ. ಇದು ಮನೆ ಎಲ್ಲ ಬಂಗ್ಲೆ ಥರ ಇದೆ. ಯೂಶ್ವಲಿ ಇಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಕಾಫಿ ಒಣಗಿಸ್ಲಿಕ್ಕೆ ಈ ರೀತಿ ಮಾಡಿರ್ತಾರೆ. ಮತ್ತು ಅವ್ರ ಮನೆ ಅದು. ಮತ್ತು ಇಲ್ಲೆಲ್ಲ ಕೆಲವೊಂದು ಮಡಗಿಗಳನ್ನ ಮಾಡಿದ್ದಾರೆ. ಹೇಗೆ ಏನು ಅಂತ ಅವ್ರನ್ನೇ ಕೇಳಬೇಕು. ಫುಲ್ಲು ಗ್ರೀನರಿ ಇದೆ ಇವ್ರ ಮನೇಲಿ. ಏನು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದೆಲ್ಲವನ್ನು ಮಾಡೋಣ ಬನ್ನಿ. ಬರ್ತಾ ಇದ್ದಾರೆ ಅವರೇ, ಮೋನಣ್ಣ ಅಂತ ಹೇಳಿ. ಇಷ್ಟು ದಿನ ನಿಮ್ಮನ್ನ ಪೇಪರ್ಗಳಲ್ಲಿ, ಭಾಷಣಗಳಲ್ಲಿ ಅಷ್ಟೇ ನೋಡ್ತಾ ಇದ್ದೆ. ನಮ್ಮ ಊರು ಪಕ್ಕ ಆದರೂ ಕೂಡ ಇವಾಗ ಪರಿಚಯ ಮಾಡ್ಕೊಳ್ಳೋದಕ್ಕಾಗ್ತಾ ಇದೆ. ಸಂತೋಷ. ಬನ್ನಿ. ಹೇಗಿದೆ ಲೈಫು ಇವಾಗ? ಇದೆ ಎಲ್ಲ ಥರ. ನಮ್ಮದು ಸಾಮಾಜಿಕ ಕಳಕಳಿ ಅದು ಮಾಡ್ತಾ ಇರ್ತೀವಿ. ಸರ್ವೀಸು, ತೋಟ, ಫಾರ್ಮು ಮತ್ತು ಎನ್ವೈರ್ಮೆಂಟು. ನೋಡೋಣ ಬನ್ನಿ. EV ಗಾಡಿ ಇಟ್ಕೊಬಿಟ್ಟಿದ್ದೀರಾ? ಹೌದು, ಇಲ್ಲಿಂದನೇ ನಮ್ಮದು ಶುರು. ಪರಿಸರ ಪರವಾದ ನಿಲುವು ಇಲ್ಲಿಂದನೇ ತೊಗೊಂಡಿದ್ದೀವಿ. ಅಲ್ಲ, ಫಸ್ಟ್ ಕಾರ್ಬನ್ ಡೈಆಕ್ಸೈಡ್ನ ರಿಡ್ಯೂಸ್ ಮಾಡೋಕ್ಕೆ ಏನೇನು ಮಾಡಬೇಕು ಅದೆಲ್ಲ. ಸೋಲಾರ್ ಪ್ಯಾನಲ್ ಹಾಕೊಳ್ಳೋದು, ಇದು ಎಲ್ಲರಿಗೂ ಆಗಲ್ಲ. ಬಟ್ ಯಾರ್ಯಾರಿಗೆ ಅವಕಾಶ ಆಗುತ್ತೆ ಅವರೆಲ್ಲ ಫಸ್ಟ್ ಅದನ್ನು ಮಾಡಬೇಕು. ಸುಮ್ಮನೆ ಕಾರ್ ತಗೋತಾರೆ, ಮನ್ಸಿಗೆ ಬಂದಾಗ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಪೆಟ್ರೋಲು ಡೀಸೆಲ್ ಕಾರ್ ತಗೋತಾರೆ. ಮತ್ತೆ ಅವ್ರಿಗಿದೆ ಕನ್ಸರ್ನೇ ಇಲ್ಲ ಪರಿಸರದ ಬಗ್ಗೆ. ನಿಮ್ಮ ಹೋರಾಟ ಯಾವಾಗ ಆರಂಭ ಆಗಿದ್ದು ಮೋನಣ್ಣ? ನಾನು ಸಣ್ಣದ್ರಿಂದನೂ. ನಾನು MSc ಅಗ್ರಿಕಲ್ಚರ್ ಮಾಡಿದ್ದೇನೆ. ಎಲ್ಲಿ ಮಾಡಿದ್ದು ಅಗ್ರಿಕಲ್ಚರ್? ಹೆಬ್ಬಾಳಲ್ಲಿ. ಓಕೆ. ಅಂದ್ರೆ ಬೆಂಗಳೂರು ಹತ್ರ ಹೆಬ್ಬಾಳಲ್ಲಿ? ಬೆಂಗಳೂರು ಹೆಬ್ಬಾಳ್. ಅಲ್ಲಿರೋ ಹುಡುಗ ಇಲ್ಲಿ ಹಳ್ಳಿಗೆ ಬಂದಿದ್ದು? ಹೌದು, ಊರಿಗೆ ಬಂದಿದ್ದು. ನಾನು DFO ಚೀಫ್ ಕನ್ಸರ್ವೇಟರ್ ಆಗಿ ರಿಟೈರ್ ಆಗ್ಬೋದಾಗಿತ್ತು. ನೋಡಿದ್ರ, ಗೌರ್ಮೆಂಟ್ ಆಫೀಸರ್. ಅಪ್ಪ ಹೇಳಿದ್ರು ಎಲ್ಲೂ ಹೋಗ್ಕೊಡ್ದು ತೋಟ ನೋಡಕ್ಕೆ ಸೀದಾ ಬಂದ್ಬಿಡ್ಬೇಕು, ಇಲ್ಲಿ ನೋಡ್ಕೊಳ್ಳೋರು ಯಾರಿಲ್ಲ ಅಂತ. ತಂದೆಗೆ ವಾಕ್ಯನ ಪರಿಪಾಲನೆ ಮಾಡಿ. ನಮ್ಮ ತಂದೆನೂ BSc ಅಗ್ರಿ, ನನ್ನ ಮಗನೂ BSc ಅಗ್ರಿ. ಆಗಿನ ಕಾಲಕ್ಕೆ ತಂದೆಯವರು ಫಸ್ಟ್ ಬ್ಯಾಚ್ ಅವರು ಹಾಸನ ಜಿಲ್ಲೆಗೆ. ಅದೇ ಕೇಳಿದೆ, ಹಾಸನ ಜಿಲ್ಲೆಗೆ ಫಸ್ಟ್ ಬ್ಯಾಚ್ ಅಂತ ಹೇಳಿ. ಹೌದು. ಓಕೆ. ಅಲ್ಲಿವರೆಗೂ ಓದೋದು ಕಳ್ಸವ್ರ ಮನೇಲಿ? ಇಲ್ಲಿ ಅವಾಗಿನ ಬಸ್ ಕಷ್ಟ ಇತ್ತು. ನಮ್ಮ ಅಜ್ಜ ಭಾಳ ಕಷ್ಟಪಟ್ಟು ಎಲ್ಲ ಇದು ಮಾಡಿ, ಹೋರಾಟ ಮಾಡಿ, ಸೈಕಲ್ ಹೊಡೆದು ಮತ್ತು ಮೇಸ್ತ್ರಿ ಕೆಲಸ ಮಾಡಿ, ಕೂಲಿ ಮಠದ ಮೇಸ್ಟ್ರಾಗಿ ಎಲ್ಲ ಮಾಡಿ ಅವ್ರ ಮೇಲೆ ತಂದರು ಮಕ್ಕಳನ್ನ. ನಿಮಗೆ ಇಂಟ್ರೆಸ್ಟ್ ಇತ್ತು? ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ಹೌದು, ನಾನು ಸಣ್ಣದಿಂದನೂ BSc AG ಮಾಡಬೇಕು ಅಂತ ಒಂದು ಇದಿಟ್ಕೊಂಡಿದ್ದೆ, ಗುರಿ ಇಟ್ಕೊಂಡಿದ್ದೆ. ಯಾಕೆ? ಅದೇನೋ ನಮ್ಮ ತಂದೆದು ಇದೆಲ್ಲ ಚಟುವಟಿಕೆಗಳನ್ನ ನೋಡಿ ಅವ್ರ ಇನ್ಫ್ಲೂಯೆನ್ಸು ನನ್ನ ಮೇಲೆ ಬೀಳ್ತು. ಅವರು ಬ್ಯಾಂಕ್ ಕನ್ಸಲ್ಟೆಂಟ್ ಆಗಿದ್ದು, ಮತ್ತು ಕಾಫಿ ಬೋರ್ಡ್ನಲ್ಲಿ ಲೈಸನ್ ಆಫೀಸರ್ ಆಗಿದ್ದು, ಆಮೇಲೆ ಅವರು ಇದು ಮಾಡ್ತಾ ಇದ್ದು ಅಂಗಡಿನಲ್ಲಿ ಗೊಬ್ಬರದ ವ್ಯಾಪಾರ, ಅವ್ರ ಟೆಕ್ನಿಕಲ್ ನಾಲೆಡ್ಜು ಇವೆಲ್ಲ ನೋಡ್ತಾ ಇದ್ನಲ್ಲ. ಸೊ ನಾನು ಮಾಡಬೇಕು ಅಂತ ಹೇಳಿ ನನಗದೊಂದು ತುಡಿತ.
ಓಕೆ, ಮನೆ ಯಾವಾಗ ಕಟ್ಟಿದ್ದು? ಇದು ಫಾದರ್ ಇದ್ದ ಕಾಲದಲ್ಲಿ 1969. 1969 ಮನೆ ಈಗ ಸಖತ್ತಾಗಿದೆಯಲ್ಲ. ನಾನು ಇವಾಗೆಲ್ಲ ಒಂದು 10 ವರ್ಷದಿಂದ ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದೀವಿ, ಆಲ್ಟ್ರೇಷನ್, ಬಟ್ ಅವತ್ತಿನ ಮನೆನೇ ಇದು. ಅಂದ್ರೆ ಎಂಟ್ರೆನ್ಸ್ ಅಲ್ಲಿದೆ, ಮನೆಗೆ ಇಲ್ಲಿದೆ. ಎಷ್ಟು ಎಕರೆಲಿ ಮನೆ ಕಟ್ಟಿದ್ದೀರಾ? 2-3 ಎಕರೆ ಅನ್ಸುತ್ತೆ. ಇಲ್ಲ ಮನೆ ಕಟ್ಟರೆ ಕಡಿಮೆ, ಒಂದು 60, 40, 60, 50 ಜಾಗ ಕಣ ಗಿಣ ಬೇಕಲ್ಲ, ಕಾಫಿಗೆ ಒಣಗ್ಸಕ್ಕೆ, ಅದಕ್ಕೆ ಕಾಫಿಗೆ ಇದು ಮಾಡೋದಕ್ಕೆ, ಪ್ರೊಸೆಸಿಂಗ್ ಮಾಡೋಕ್ಕೆ ಎಲ್ಲ ಬೇಕಲ್ಲ, ಹಾಗಾಗಿ ಜಾಗ ಇಟ್ಕೊಂಡಿದ್ದೀವಿ. ಓಕೆ, ಎಷ್ಟು ಎಕರೆ ತೋಟ ಇದೆ ನಿಮ್ದು ಕಾಫಿ? ನಂದು ತಮ್ಮಂದು ಎಲ್ಲ ಸೇರಿ 150 ಎಕರೆ ಇದೆ. ಕಾಫಿ ಪ್ಲಾಂಟ್ರಪ್ಪ, ದೊಡ್ಡ ಸಾವುಕಾರ ಮಂದಿ. ಸಾವುಕಾರ ಅಲ್ಲ, ಪ್ಲಾಂಟ್ರ್ ಯಾರು ಸಾವುಕಾರರಾಗಲ್ಲ. ಹೌದಾ? ಬರೀ ಹೋರಾಟನ. ಮತ್ತೆ ಸಾಲ ತಗೋ, ದುಡ್ಡು ಖಾಲಿ ಆದ ತಕ್ಷಣ ಬ್ಯಾಂಕಿಗೆ ಹೋಗು, ಸಾಲ ತಗೋ, ಮತ್ತೆ ಮಾಡು, ಮುಂದಿನ ವರ್ಷ ಸಾಲ ತೀರ್ಸು, ಮತ್ತೆ ಸಾಲ ತಗೋ. ಇದು 40 ವರ್ಷದಿಂದನೂ ಹಿಂಗೆ ನಡೀತಾನೆ ಇದೆ. 150 ಎಕರೆ ಹೆಂಗ್ ಮೇಂಟೈನ್ ಮಾಡ್ತಾರೆ? ಕೆಲಸದವರೆಲ್ಲ ಎಲ್ಲಿ ಸಿಗ್ತಾರೆ? ತುಂಬಾ ಕಷ್ಟ, ಹೋರಾಟ ಹೆಂಗೋ ಆಗುತ್ತೆ. ಸಾಫ್ಟ್ವೇರ್ ಇಂಜಿನಿಯರ್ಗಳು ಏನ್ ಅನ್ಕೊಂತಾರೆ ಗೊತ್ತಾ, ದುಡ್ಡಿದ್ರೆ ನಾವು ಒಂದು ಕಾಫಿ ಪ್ಲಾಂಟರ್ ಆಗ್ಬಿಡ್ಬೋದು. ಈ ಸೊಬಗನ್ನ ನೋಡಿ ಅವರೆಲ್ಲ ಬಂದು 2 ಎಕರೆ 3 ಎಕರೆ ತಗೊಳ್ತಾರೆ ಅಷ್ಟೇ. ಅವ್ರು ಸುಮ್ಮನೆ ಅಲ್ಲೇನು ಕಾಫಿ ಗಿಡ ನೋಡೋದಿಲ್ಲ, ಮರ ಗಿಡ ಹಕ್ಕಿನೆಲ್ಲ ನೋಡ್ಕೊಂಡ್ಬಿಟ್ಟು ವಾರಕ್ಕೊಂದ್ಸಲ ಬಂದು ಆರಾಮಾಗಿರ್ಬೋದು, ಒಂದು ಮನೆ ಕಟ್ಟಿರ್ಬೋದು ಅನ್ನೋ ಲೆಕ್ಕಾಚಾರದವರು. ನಮಗೆ ಹಂಗಲ್ಲ, ಇದೇ ದುಡಿಮೆ. ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ಲ. ಅವ್ರ ಯೋಚನೆಗೂ ಅಂದ್ರೆ ಮಲೆನಾಡು ಭಾಗ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಪರಿಶ್ರಮ ಹಾಕಿ ಇಲ್ಲೇ ಇದು ಮಾಡಿ ನಮ್ಮ ಜೀವನ ಸಾಗಬೇಕು. ಅವ್ರಿಗೆ ಆಗಲ್ಲ, ಬೇರೆ ಕಡೆ ಜೀವನ ಆಗ್ತಾ ಇರುತ್ತೆ, ಇಲ್ಲಿ ಬಂದು ಆರಾಮಾಗಿ ಇರೋದಕ್ಕೆ ಒಂದು ಜಾಗ ಬೇಕು. ಇಲ್ಲ ನಾವು ವಾಸ ಇರಲ್ಲ, ನಾವು ಹಾಸನದಲ್ಲೇ ವಾಸ ಇರೋದು. ಅಂದ್ರೆ ತಂದೆಯವ್ರ ಕಾಲದಿಂದಲೂ 150 ಎಕರೆ ಇದ್ದು ಅಥವಾ ನೀವು ಕೊಂಡ್ಕೊಂಡು? ಇಲ್ಲ, ನಮ್ಮ ತಂದೆಯವರೇ ಮಾಡಿದ್ದೆಲ್ಲ, ನಾವು ಏನು ಮಾಡಿಲ್ಲ. ಒಂದು ಎಕ್ಸ್ಪೆರಿಮೆಂಟಲ್ ಸೆಂಟರ್ ಎಲ್ಲ ಅವ್ರು ಮಾಡಿದ್ದನ್ನು ಬರೀ ನಿರ್ವಹಣೆ ಮಾಡ್ತಾ ಇದೀವಿ ಹೊರತು ನಮ್ದೇನೂ ಮಾಡೋಕ್ಕಾಗಿಲ್ಲ. ಯಾರೋ ಹೇಳ್ತಾ ಇದ್ರು ಊರವರೆಲ್ಲ, ನಿಮ್ಮ ತಂದೆಯವರು ಒಂದು ಎಕ್ಸ್ಪೆರಿಮೆಂಟ್ ಸೆಂಟರ್ ಮಾಡಿದ್ದಾರೆ ಪರಿಸರದ, ಅಂದ್ರೆ ಹೊಸ ತಳಿಗಳನ್ನ ಬೆಳೆಯೋದು ಅಂತ ಹೇಳಿ. ಮನೋಣ್ಣವ್ರ ಮನೇಲೂ ಕೂಡ ವಿಶೇಷವಾದಂತ ಗಿಡಗಳಿದೆ. ಅಲ್ಲಿದೆ, ಹಣ್ಣಿನ ಗಿಡಗಳೆಲ್ಲ ಇದೆ. ಹೋಗ್ಬರೋಣ ಅಲ್ಲಿ. ನಮ್ಮ ನಾಗರಾಜ್ ಅಂತೇಳಿ ನಮ್ಮ ಡ್ರೈವರ್ ಇಲ್ಲಿ ಉಸ್ತುವಾರಿ, ಮನೆ ಜವಾಬ್ದಾರಿ, ತೋಟದ ಇದು, ಈ ಹಣ್ಣಿಂದು ಗಿಡದ್ದು ಎಲ್ಲ ಜವಾಬ್ದಾರಿ ತಗೋತಾರೆ. ನೋಡಿಪ್ಪ, ಡ್ರೈವರ್ ಅಂತ ಹೇಳಿದ್ರೆ ವೈಟ್ ಕಲರ್ ಶರ್ಟ್ ಹಾಕೊಂಡು ಯಾವಾಗ್ಲೂ ಇರ್ತಾರೆ ಅಂತ ಅನ್ಕೊಂಬೇಡಿ. ಪಾಪ ಇವ್ರು ಆಲ್ ಇನ್ ಒನ್ ಎಲ್ಲ ನೋಡ್ತಾ ಇದ್ದಾರೆ. ಆಲ್ ಇನ್ ಒನ್. ಫ್ಯಾಮಿಲಿ ಎಲ್ಲ ಎಲ್ಲಿರೋದು? ನಮ್ದು ಹಾಸನದಲ್ಲಿ ಇರೋದು. ಹಾಗಾದ್ರೆ ನೀವು ಹೋಗಿ ಬಂದು ಡೈಲಿ ಮಾಡ್ತಾ ಇರ್ತೀರಾ? ಹೌದು, ಹೋಗಿ ಬಂದು ಮಾಡ್ತಾ ಇರ್ತೀವಿ. ನಾವ್ ಇವತ್ತು ಫೋನ್ ಮಾಡಿದ್ಕೆ ಸಿಕ್ಕಿದ್ರಿ? ಫೋನ್ ಮಾಡಿದ್ದಕ್ಕೆ ಸಿಕ್ಕಿದೆ. ಈಗ ಬಂದೆ, ನಾನು ಲೇಟಾಗಿ ಬಂದೆ. ನನ್ನ ತಮ್ಮನ ನಮ್ಮ ಮಕ್ಕಳು ಇಬ್ಬರು ಇದ್ದಾರೆ, ಅವರು ಬರ್ತಾ ಇರ್ತಾರೆ ಎಲ್ಲ. ಇಲ್ಲಿರೋರು ಮ್ಯಾನೇಜ್ ಮಾಡ್ತಾರೆ. ಓಕೆ, ಒಟ್ಟಾರೆ ಎಷ್ಟು ಜನ ಕೆಲಸ ಮಾಡ್ತಾರೆ ಇಲ್ಲಿ? ಇದಾರೆ, ಒಂದು 40 ಜನ 50 ಜನ ಮಾಡ್ತಾರೆ. ಇದು ಲವಂಗ ಗಿಡ ನೋಡಿ, ಇದು. ಓಕೆ, ಲವಂಗ ಮಾರ್ತೀರಾ? ಮಾರಲ್ಲ, ಮನೆಗೆ ಆಗುತ್ತೆ, ಬಿಡುತ್ತೆ. ಎಷ್ಟು ವರ್ಷದ ಗಿಡ ಇದು? ಇದೆಲ್ಲ ಒಂದು 20 ವರ್ಷ ಆಯ್ತಲ್ವಾ? 20 ವರ್ಷದ ಗಿಡ, 23 ವರ್ಷದ ಗಿಡ. ಬೆಳೆಯೋದು ಕಷ್ಟ, ಒಂದು ಲೆವೆಲ್ ತನಕ ತರೋದಕ್ಕೆ ಬಹಳ ಕಷ್ಟ, ಬರೋದೇ ಇಲ್ಲ, ಬದುಕೋದೇ ಇಲ್ಲ. ಯಾಕೆ? ರೋಗ ಅಲ್ಲ, ಅದು ಒಂದು ನಮ್ಮ ಅದೃಷ್ಟ. ಬಹಳ ಜನ ಪ್ರಯತ್ನ ಪಟ್ಟಿದ್ದಾರೆ ಲವಂಗ ಗಿಡ ಬೆಳೆಯೋಕ್ಕಾಗಿಲ್ಲ. ಒಂದು ಇಲ್ಲಿ ತನಕ ಈ ಹೈಟ್ ಬಂದ್ಬಿಟ್ರೆ ಆಮೇಲೆ ಹೋಗ್ಬಿಡುತ್ತೆ ಮೇಲೆ. ಇಲ್ಲಿ ಚಿಕ್ಕ ಒಂದು ಅಡಿ ಗಿಡದಿಂದ ಮತ್ತೆ 3 ಅಡಿ 4 ಅಡಿ ಗಿಡದ ತನಕ ತರೋದು ಬಹಳ ಸಾಹಸ. ಇವಾಗ ಹಾಗಾದ್ರೆ ಆರಾಮ್ಸೆ ಬಿಡುತ್ತೆ. ಈಗ ಇನ್ನ ಪರವಾಗಿಲ್ಲ, ತೊಂದರೆ ಇಲ್ಲ. ಆದ್ರೂ ನೋಡೋದು ಹುಷಾರಾಗಿ ನೋಡ್ಕೋಬೇಕದು. ಇದು ನೀವು ನೆಟ್ಟಿದೆ ನಿಮ್ಮ ತಂದೆಯವರ? ಇದೆಲ್ಲ ನಂದೆ. ನಿಮ್ದೆ? ಇದೆಲ್ಲ ನಂದೆ, ಹವ್ಯಾಸ. ಇದೆಲ್ಲ MSc ಎಲ್ಲ ಮುಗಿಸಿ ಬಂದಾಗ ಕ್ರೇಜ್. ಬೋರೆ ಗಿಡ, ಕಾಡು ಬೋರೆ ಗಿಡ, ಇದೊಂದು ಸ್ವಲ್ಪ ವೈಲ್ಡ್. ಇದು ಲವಂಗ, ಬಸ್ಲೆ ಸೊಪ್ಪು, ಪಾಲ್ಸ ಅಂತ ಹೇಳಿ ತಡಸಲ ಜಾತಿದು ಹಣ್ಣಿನ ಗಿಡ. ಇದು ಅದೊಂದು ಡ್ವಾರ್ಫು, ಇದು ಅಡಿಕೆ, ಕುಬ್ಜ ವೆರೈಟಿ ಅದು. ಹಾಗೆ ಪ್ರತಿಯೊಂದು ಇದೆ. ಇದೊಂದು ತಳಿ ಹಲಸು. ಇದನ್ನು ಬೇಕಾದ್ರೆ ಒಳಗೆ ಬಂದು ನೋಡಿ. ಯಾವ ತಳಿ ಹಲಸು ಅಂದ್ರೆ? ಇದು ಹೆಸರು ನನಗೂ ಗೊತ್ತಾಗಿಲ್ಲ. ಇದು ಎಲ್ಲ ಮಿಸ್ ಆಗಿಬಿಟ್ಟಿದೆ. ಎಲ್ಲಿಂದ ತಂದು ಹಾಕಿದ್ದು? ಇದೆಲ್ಲ ಹೊರಗಡೆಯಿಂದಾನೆ, ಎಲ್ಲ ಬೇರೆ ನರ್ಸರಿಗಳಿಂದಾನೆ. ವಾವ್, ಏನು ಸಖತ್ತಾಗ್ಬಿಟ್ಟಿದೆ ಹಲಸಿನ ಹಣ್ಣು. ಹೆಂಗಿದ್ರು ಹಲಸಿನ ಹಣ್ಣು ಸೀಸನ್ ಅಲ್ಲ. ಏನು ಸೈಜ್ ಬಂದಿದೆ ಅಲ್ಲಿ. ಹೌದು. ಓಕೆ, ಅಂದ್ರೆ ನಿಮ್ಮ ಮನೆಗೆ ಅಷ್ಟೇ? ಎಲ್ಲವೂ ಮನೆಗೆ, ಯಾವ್ದು ಮಾರಲ್ಲ. ಅದಲ್ಲ, 150 ಎಕರೆ ಬೇರೆ, ಕಾಫಿ ಬರೀ ಮಾತ್ರ. ಇದು ಮನೆ ಹಳತಕ್ಕೆ, ನೆಂಟರಿಗೆ, ಸ್ನೇಹಿತರಿಗೆ, ಎಲ್ಲರಿಗೂ ಕೊಡೋದಕ್ಕೆ ಇದು ಇಟ್ಕೊಂಡಿರೋದಷ್ಟೇ. ಓಕೆ, ಯಾರು ಬಂದ್ರು ಸೀಸನ್ ವೈಸ್ ಅಲ್ಲಿ ಯಾರು ಬಂದಾಗ ಕೊಡೋದು, ಇಲ್ಲ ನೆಂಟರುಗಳಿಗೆ ಮಾಮೂಲಿ ಕೊಡೋದು ಇಲ್ಲಿರೋರಿಗೆ. ಏಕೆ ಇದು ಯಾವ ತರ ನಾರ್ಮಲ್ ಅಂತ ಹೇಳಿದ್ರೆ ಬೇರೆ ತರ ತಳಿ ಅಂತ? ಒಂದೊಂದು ತಳಿ. ಹಲಸಲ್ಲಿ 100 ತಳಿ ಇದೆ, 1000 ತಳಿ ಇದೆ. ಅದ್ರಲ್ಲಿ ಕೆಲವು ತಳಿಗಳು, ವಿಶೇಷ ತಳಿಗಳು ನಮ್ಗೆ ಇಲ್ಲಿ ಲಭ್ಯ ಆಗೋದು ಯಾವ್ದು ನೋಡಿ ಅದನ್ನ ಹಾಕ್ತಾ ಇದೀವಿ ಅಷ್ಟೇ. ಮತ್ತೆ ಮಾವಿನ ಹಣ್ಣಿನ ಗಿಡ ಬಿಟ್ಟಿದೆ, ಏನೆಲ್ಲ ಮಾವಿನ? ಬನ್ನಿ, ಇಂಥ ಹಣ್ಣಿನ ಗಿಡ ಇಲ್ಲ ಅನ್ನಂಗಿಲ್ಲ ಇಲ್ಲಿ. ಎಲ್ಲ ಇದೆ. ಓಹೋ, ಇದೆ. ಇದು ಯಾವುದೋ ಒಂದು ಜಾತಿ. ಇದು ಇನ್ನೂ ಗೊತ್ತಾಗಿಲ್ಲ ನನಗೂ. ಇದು ಆಲ್ ಸೀಸನ್ ಇದು ಅಂತ ಮಾಡಿದ್ವಿ. ಇದು ಮಿಯಾ ಜಾಕಿ ಅಂಥೇಳಿ. ಇದು ಭಾಳ ಎಕ್ಸ್ಪೆನ್ಸಿವ್ ಪ್ಲಾಂಟ್. ಇದು ಹೊಸದು ಜಪನೀಸ್ ವೆರೈಟಿ. ಎಕ್ಸ್ಪೆನ್ಸಿವ್ ಪ್ಲಾಂಟ್, ವೆರಿ ಎಕ್ಸ್ಪೆನ್ಸಿವ್ ಪ್ಲಾಂಟ್. ಎಷ್ಟು ಪ್ಲಾಂಟಿಗೆ ಎಷ್ಟಾಯ್ತು? ಪ್ಲಾಂಟಿಗೆ 1000 ರೂಪಾಯಿ ಆಯಿತು. ನಾರ್ಮಲ್ ಮಾವಿನ ಗಿಡ ಎಷ್ಟು? ಅದು 100 ರೂಪಾಯಿ.
ಓ 10 ಪಟ್ಟು ಹೆಚ್ಚಾಯ್ತು. 10 ಪಟ್ಟು ಹೆಚ್ಚು. ಓಕೆ, ಇದ್ರ ಹಣ್ಣೇನೆ ಟೇಸ್ಟ್ ಮಾಡಿದ್ರ ಎಲ್ಲಾದ್ರೂ? ಇನ್ನು ಬಿಟ್ಟಿಲ್ಲ. ಅಲ್ಲ, ಬೇರೆ ಕಡೆ ಎಲ್ಲಾದ್ರೂ? ಇಲ್ಲ ಮಾಡಿಲ್ಲ. ಎಲ್ಲೂ ಇದು ಹೊಸ ವೆರೈಟಿ ಇತ್ತೀಚೆಗೆ ಬಂದಿದೆ. ಇದು ಅಲ್ಲ ಇದು ಏನ್ ಸಕ್ಕತ್ತಾಗಿ ಅಲ್ಲ ನಾರ್ತ್ ಇಂಡಿಯನ್ ವೆರೈಟಿ ಇದು. ಏನ್ ಸಕ್ಕತ್ತಾಗಿ ಬಿಡಿದೆ ನೋಡಿ. ಹೌದು, ತಾಳಿ ನಾನು ಹೇಳ್ತೀನಿ ನಿಮಗೆ. ಇದು ನೋಡಿ, ಗೂಗಲ್ ನೋಡ್ಬೇಕು, ಎಲ್ಲ ಮರ್ತೋಗ್ಬಿಡುತ್ತೆ. ಅದು ಮಲ್ಲಿಕಾ. ಅದು ಮಲ್ಲಿಕಾ. ಈ ವೆರೈಟಿ ಇನ್ನೂ ಗೊತ್ತಾಗಿಲ್ಲ ನನಗೆ ಯಾವುದು ಅಂತೇಳಿ ನೋಡ್ತಾ ಇದ್ದೀನಿ. ಅದು ಏನು ಅಂತ ಅಷ್ಟು ಚೆನ್ನಾಗಿಲ್ಲ ಟೇಸ್ಟಲ್ಲಿ. ಇದು ಒಳ್ಳೆ ಇದು ಈ ಮಲ್ಲಿಕಾ. ಇದೊಂದು ದೊಡ್ಡ ಗಿಡ ಇತ್ತು, ಸತ್ತೋಯ್ತು. ಇನ್ನೊಂದು ಗಿಡ ಬರ್ತಾ ಇದೆ, ಇನ್ನೂ ಸ್ವಲ್ಪ ಗಿಡ ಹಾಕಿದ್ದೀನಿ. ಇದೆಲ್ಲ ಗಜನಿಂಬೆ. ಕಾಯಿಗೆಲ್ಲ ನಿಂಬೆಹಣ್ಣು, ನೆಂಟರು ಬಂದ ಜ್ಯೂಸ್ಗೆ ಎಲ್ಲ ಇಲ್ಲ ಅಷ್ಟೊಂದು ಬಿಡಲ್ಲ. ಇದು ಇನ್ನು ಈ ಸರಿ ಯಾಕೋ ತುಂಬ ಕಡಿಮೆ ಆಗ್ಬಿಟ್ಟಿದೆ. ಹೀಟ್ ಜಾಸ್ತಿ ಆದಂಗೆ ಇದು ಎಲ್ಲ ಈಲ್ಡು ಎಲ್ಲದರದ್ದು ಕಡಿಮೆ ಆಗ್ತಾ ಇದೆ. ಕ್ಲೈಮೇಟ್ ಚೇಂಜು ದೊಡ್ಡ ಪರಿಣಾಮ ಅಗ್ರಿಕಲ್ಚರ್ ಮೇಲೆ. ಬಟರ್ ಫ್ರೂಟ್ ಹಾಕಿದ್ದೀರಾ? ಬಟರ್ ಫ್ರೂಟ್ ಸುಮಾರು ಹಾಕಿದ್ದೀನಿ. ಇದು ಬಸಳೆ ಸೊಪ್ಪು. ಇದು ಅಗ್ರಿಕಲ್ಚರ್ಗೆ ಕ್ಲೈಮೇಟ್ ಒಂದು ಒಳ್ಳೆ ರೋಲ್. ಅಯ್ಯೋ, ಭಾಳ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ. ಭಾಳ ದೊಡ್ಡ ಭತ್ತ, ರಾಗಿ, ಕಾಫಿ, ಮಾವು ಎಲ್ಲವೂ ಕೂಡ ಟೆಂಪ್ರೇಚರ್ ಜಾಸ್ತಿ ಆದರೆ ಹೂಗಳನ್ನ ಉದುರಿಸ್ಬಿಡುತ್ತೆ, ಸೆಟ್ ಆಗಲ್ಲ. ಸ್ವಲ್ಪ ಈಗ 100 ಹೂವಲ್ಲಿ 50 ಹೂವು ಮುಂಚೆ ಸೆಟ್ ಆಗ್ತಾ ಇದ್ರೆ, ಈಗ ಇನ್ನು ಮುಂದೆ 25, 20, 10, 15, 10 ಹಿಂಗೆ ಇಳಿಮುಖ ಆಗ್ತಾ ಹೋಗುತ್ತೀನಿ. ಎಲ್ಲ ಹೇಳ್ತಾರೆ ಮಲೆನಾಡು ಭಾಗದಲ್ಲಿ ಟೆಂಪರೇಚರ್ ತುಂಬಾ ಕೂಲ್ ಇರುತ್ತೆ. ಇಲ್ಲ ಸಮ್ಮರಲ್ಲಿ ಎಲ್ಲವೂ ಒಂದೇ ಆಗಿ ಹೋಗಿದೆ. ಈಗ ಇಲ್ಲಿ ಮರ ಗಿಡ ಇರೋದ್ರಿಂದ ಟೆಂಪರೇಚರ್ ಕೂಲ್ ಇದೆ. ಇದೆಂತ ಗಿಡ? ಇದು ಅಳಲೆಕಾಯ? ಅಳಲೆಕಾಯಿ ಅಲ್ಲ, ಅದೇ ತರ ಇದೆಯಲ್ಲ ಶೇಪ್? ಇಲ್ಲ ಫ್ರೂಟ್ಸಾ? ಅಲ್ಲ ನಟ್ಟಿದು. ಇದನ್ನೀಗ ಡ್ರೈ ಫ್ರೂಟ್ ಮಾಡಿ ಫ್ರೈ ಮಾಡಿ ಎಲ್ಲ ಪ್ಯಾಕೆಟ್ ಮಾಡಿ ಮಾರ್ತಾರೆ. ಭಾಳ ಎಕ್ಸ್ಪೆನ್ಸಿವ್ ನಟ್ಟಿದು. ಇದನ್ನು ಹೇಳ್ತೀನಿ ನಿಮಗೆ ಹೋಗೋದ್ರೊಳಗೆ. ಇದನ್ನ ಇಲ್ಲ, ಇದು ಚೈನಾ ಸೀಬೆ. ಇವೆಲ್ಲ ನಾವು ಚೈನಾದ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ನೋಡ್ತೀವಲ್ಲ ನೋಡಿ, ನಮ್ಮ ಊರಲ್ಲೂ ಇದೆ. ಚೈನಾ ಸೀಬೆ ಇದೆ ನೋಡಿ. ಇವೆಲ್ಲ ಬಟರ್ ಫ್ರೂಟ್. ಅದು ಬಟರ್ ಫ್ರೂಟ್. ಹೆಂಗಿರುತ್ತೆ ಟೇಸ್ಟ್ ಚೈನಾ ಸೀಬೆದು? ಟೇಸ್ಟ್ ಮಾಡಿದ್ರೆ ಒಂಥರ ಹುಳಿ ಮತ್ತು ಸಿಹಿ. ಓಕೆ, ನಮ್ಮ ತರ ಬರೀ ಸ್ವೀಟ್ ಇರಲ್ಲ. ಇಲ್ಲ, ಸಣ್ಣದು ಇದು ಹಣ್ಣು. ಸುಮ್ಮನೆ ಅದಕ್ಕೆ ಚೈನಾ ಸೀಬೆ ಅಂತ ಒಂದು ಹೆಸರು ಇಟ್ಬಿಟ್ಟಿದ್ದಾರೆ. ಚೈನಾದಿಂದ ಬಂತು ಅಥವಾ ಇಲ್ಲೇ ಮಾಡಿದ್ರೋ ಗೊತ್ತಿಲ್ಲ. ಇದು ಅಂತೂ ಚೈನಾ ಸೀಬೆ. ಇದು ಬಟರ್ ಫ್ರೂಟು. ಇದು ಒಂದು ವೆರೈಟಿ ಜಾಕ್. ಇದು ಬರ್ತಾ ಇದೆ ಈಗ. ಇದೆಲ್ಲ ಕರ್ಬೇವು ಸೊಪ್ಪು. ಇದು ಮನೆಗೆ ಏನ್ ಬೇಕು ಎಲ್ಲ ಹಾಕೊಂಡಿದ್ದೀರಾ? ಎಲ್ಲ ಇದೆ, ಎಲ್ಲ ತರದ ಫ್ರೂಟ್ಸ್. ಇದಿನ್ನೂ ಗೊತ್ತಾಗಿಲ್ಲ, ಇನ್ನು ಹೆಸರು ನಂಗೆ ಗೊತ್ತಿತ್ತು ಮತ್ತೆ ಹೋಯ್ತು. ಇಂಥದ್ದು ರಾಂಪಲ್ ಅಲ್ಲ, ಸಪೋಟ ಥರ. ಇದು ಸಪೋಟ ವೆರೈಟಿ. ಸಪೋಟ ಥರನೇ ಒಂದು ಹಣ್ಣು ಇದು. ಓ ನೋಡಿ, ಇಲ್ಲಿ ಇದೇನು ಇವನೇ ಹಿಂಗೆ ಕಪ್ಪಿನ ಅಥವಾ ಬಗ್ಗಿರೋದ? ಅದು ತೂಕಕ್ಕ? ಓ, ಒಂದೇ ಹಣ್ಣಿನ ತೂಕನ? ಯಾರುಳಿ. ಓ, ಇದೊಂದು ಕೌಟ್ರೆ ಕೊಡ್ಬೇಕನಪ್ಪ. ನಾಳೆ ಇದು ಮಾಡಿಸಿ ಅರ್ಜೆಂಟು. ಇದ್ರಲ್ಲಿ ಬಿದೋಗುತ್ತಿದ್ದು. ಹಾಂ, ಅವನ ಹತ್ರ ಅಲ್ಲಿ ಒಂದು ಕೌಕಲೆ ಕಡಿಸಿ ಫುಲ್ ಸಪೋರ್ಟ್ ಕೊಡಬೇಕು. ಇದು ಲೋಕಟ್ ಅಂತ ಹಣ್ಣಿದು. ಲೋಕಟ್ ಅಂತ ಹೇಳಿ ಬೆಳ್ಳಿಗೆ ಬರುತ್ತೆ ನೋಡಿ, ಚಿಲ್ಲಿ. ಇದು ಲಿಚಿ ಥರ ಬೆಳೀದು. ಅದು ಹಿಂಗೆ ಹೊಡೆದ್ರೆ ಒಂಥರ ತಿರುಳಿ ಇರುತ್ತಲ್ಲ ಹಣ್ಣು, ಅದು ಲೋಕಟ್. ಓಕೆ, ಲೋಕಟ್. ಅದು ಎಲ್ಲ ಎಲ್ಲೆಲ್ಲಿಂದ ತಂದಿದ್ದು? ಬರೀ ನರ್ಸರಿ ಇಲ್ಲ, ಈಗ ಕರ್ನಾಟಕದೊಳಗೆ ಎಲ್ಲ ಸಿಗುತ್ತೆ ಈಗ. ಅಂದ್ರೆ ನೀವು ಹೊರಗಡೆ ಹೋದ್ರೆ ಬೇರೆಯವ್ರು ಏನಾರು ಮನೆಗೆ ಐಟಮ್ಸ್ ಅಂದ್ರೆ ನೀವು ಹೊರಗಡೆ ಹೋದ್ರೆ? ಹೌದು, ನನಗೆ ಬೇರೆ ಎಲ್ಲದಕ್ಕಿಂತ ಗಿಡನೇ ಮುಖ್ಯ. ಇದು ಬಿಳಿ ನೇರಳೆ, ವೈಟ್ ಜಾಮೂನ್ ಅಂತ. ಬಿಳಿ ನೇರಳೆ ಹಣ್ಣು. ಬಿಳಿ ನೇರಳೆ ಹಣ್ಣು? ಹೌದು. ಓಕೆ, ಅದಿನ್ನೂ ಬಿಟ್ಟಿಲ್ಲ, ಸಣ್ಣ ಚಿಕ್ಕದು ಇದು. ಅದು ಜಾಯ್ಕಾಯಿ. ಓಕೆ, ಅದಕ್ಕೆ ಬೇಕಾದ್ರೆ ಕಾಯಿ ಕುಯ್ಕೊಳ್ಳಿವನ ನೋಡಿ. ಕೆಳಗಡೆ ಬಿದ್ದಿದೆ ಅಲ್ಲ, ಕೆಳಗಡೆ ಬಿದ್ದಿರೋದು. ಅದ್ರೊಳಗೆ ಒಂದು ಇದು ಬರುತ್ತೆ, ತೋರಿಸ್ತಾನೆ. ತಡೆ, ಚಾಕ್ ಕೊಡ್ಲಾ? ಇಲ್ಲೇ ಇಟ್ಕೊಂಡಿರ್ತೀರಾ ಚಾಕು? ನಾನು ಯಾವಾಗಲೂ ಪಾಕೆಟಲ್ಲಿ ಇರುತ್ತೆ. ಹಣ್ಣು ಟೆಸ್ಟ್ ಮಾಡಕ್ಕೆ ಅಲ್ಲ, ಹಣ್ಣು ಕುಯ್ಯೋದಕ್ಕೆ, ಗಿಡ ಆದರೆ ರೆಂಬೆ ಮುರಿಯೋದಕ್ಕೆ. ಸಾಕು ಅಷ್ಟು ಚಿಕ್ಕದು? ಚಿಕ್ಕದು ಇದು ಸಾಕು. ಇನ್ನೇ ಬೇರೆದೆಲ್ಲ ಕಾರಲ್ಲಿ ಇರುತ್ತೆ. ಜಾಯ್ಕಾಯಿ ಇಷ್ಟೆಲ್ಲ ಮನೆಗೆ ಬೇಕಾಗುತ್ತಾ ಮನೋಣ? ಹಾಂ, ಜಾಯ್ಕಾಯಿ ಮಾರ್ತೀನಿ ಸ್ವಲ್ಪ. ಇದು ಯಾರು ತಿನ್ನೋದಲ್ವಲ್ಲ, ಹಾಗಾಗಿ ಇದೊಂದು ಸ್ವಲ್ಪ ಮಾರ್ತೀನಿ. ಇದು ಏನು ಪ್ರಯೋಜನ ಆಗಲ್ಲ ಇವೆಲ್ಲ. ನಾನು ತುಂಬ 70 ಗಿಡ ಹಾಕಿದ್ದೆ, ಕಡ್ದಾಕ್ಬಿಟ್ಟೆ, ಪ್ರಯೋಜನ ಇಲ್ಲ ಅಂತ ಹೇಳಿ. ಯಾಕೆ? ಜಾಯ್ಕಾಯಿಗೆ ಒಳ್ಳೆ ರೇಟ್ ಇದೆಯಲ್ಲ? ರೇಟ್ ಇದೆ ಅಂತ ಹೇಳಿ ನೋಡಿ. ಇದು ಒಳಗಡೆದು, ಇದು ಮೇಲ್ಗಡೆದು ಪತ್ರೆ, ಒಳಗಡೆದು ನಟ್ಟು. ಓಕೆ, ಜಾಯ್ಕಾಯಿಂದ ಏನು ವೇಸ್ಟ್ ಆಗಲ್ಲ ಅಂತ ಹೇಳ್ತಾರಲ್ಲ, ಇದು ಮೇಲ್ಗಡೆ ಬಿಡಿಸ್ಬೇಕು. ಅದು ಹಂಗೆ ಇದು ಮಾಡಿ ಹಂಗೆ ಮೆಲ್ಲಗೆ ತಗೊಂಡು ಹೋಗ್ಬೇಕು. ಹಂಗಲ್ಲ ಕೊಡಿ. ಅಲ್ಲ, ಜಾಯ್ಕಾಯಿಗೆ ಒಳ್ಳೆ ರೇಟ್ ಇದೆ ಅಂತ ಹೇಳ್ತಾರೆ. ರೇಟ್ ಇದೆ, ಅದ್ರದ್ದು ಶ್ರಮ ಮತ್ತು ಒಣಗಿದ ಮೇಲೆ ತೂಕನೇ ಬರೋದಿಲ್ಲ. ಹಾಗಾಗಿ ಅದು ಏನು ಅಂತ ಇದಿಲ್ಲ, ಅದಕ್ಕೆ ಕಡ್ದಾಕ್ಬಿಟ್ಟೆ ಬೇಡ ಅಂತ. ಓಕೆ, ಇವಾಗ ಒಂದು ಗಿಡದಲ್ಲೇ ಒಂದು ಬಿಡುತ್ತೆ, ಸುಮಾರು ಬಿಡುತ್ತೆ. ಏನು ಒಂದು ಗಿಡದಲ್ಲಿ 1 kg ಸಿಗ್ಬೇಕಾದ್ರೆ ಹೆಚ್ಚು. ಓ, ಅಷ್ಟೇ? ಪತ್ರೆ
ಪತ್ರೆ ಓಕೆ. ಇದು ಒಂದು ಸ್ವಲ್ಪ ಜಾಸ್ತಿ ಸಿಗುತ್ತೆ. ಹಂಗಾರೆ ನೀವು ಬಿಡಿಸಿ ಮಾರಬೇಕು, ಇಡೀ ಇದು ಬಿಡಿಸ್ಬಿಟ್ಟು ಒಣಗಿಸ್ಬೇಕು. ಇಡೀದ್ ಮಾರಕ್ಕಾಗಲ್ಲ. ಇಲ್ಲ 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 ಓಕೆ. ಇದು ಯಾರು ತೊಗೊಂಡೋಗಲ್ಲ, ಬಿಡಿಸಿ ಒಣಗಿಸ್ಬೇಕು. ಓಕೆ. ಇದು ಪತ್ರೆ. ಇದು ಅಂದ್ರೆ ಬಿಡಿಸೋದಕ್ಕೆ ಮಷೀನ್ ಇಲ್ಲ, ಕೈಯಲ್ಲೇ ಬಿಡಿಸ್ಬೇಕು. ಕೈಯಲ್ಲೇ ಬಿಡಿಸ್ಬೇಕು, ಮಿಷಿನ್ ಇದೆ. ಇದು ನಟ್ಟಿದು ಕಪ್ಪಾಗತ್ತೆ. ನಾವಿವಾಗ ವಾಸನೆ ನೋಡಿ ಎಲ್ಲೆಡ್ಕೆ ಎಷ್ಟು ಜೊತೆ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ವಾಸನೆ ನೋಡಿ ಗಮ್ಮನತ್ತೆ. ಎಲ್ಲೆಡ್ಕೆ ಜೊತೆ ಎಲ್ಲ ಹಾಕ್ತಿವಲ್ಲ. ಕರೆಕ್ಟ್. ಒಂದೊಂದು ಟೈಮ್ ಊಟ ಜೀರ್ಣಿ ಆಗ್ಲಿ ಅಂತ ಮಕ್ಕಳಿಗೆಲ್ಲ ಶೀತ ಮಕ್ಕಳಿಗೆ ಕೊಡ್ತಾರೆ, ತಿಕ್ತಾರೆ ಮಕ್ಕಳಿಗೆ. ನೀವೇನು ಕೊಂಡ್ಕೊಳಂಗೆ ಇಲ್ಲ ಅನ್ಸುತ್ತೆ. ಯಾವುದು ಇಲ್ಲ ಇಲ್ಲ ಹಾಗೇನಿಲ್ಲ, ಸುಮ್ಮನೆ ಇದು ಕೊಂಡ್ಕೊಳ್ಳೇಬೇಕು. ಇದು ಲಿಚಿ ಅಲ್ಲ, ಸಾರಿ, ಚೆರಿ. ಸರಿ ಚೆರಿ, ಬಾರ್ಬಡಾಸ್ ಚೆರಿ ಅಂತ ಹೇಳಿ. ಓಕೆ. ಟೇಸ್ಟ್ ಮಾಡ್ಬೋದಾ? ಮಾಡ್ಬೋದು. ಇನ್ನೂ ಹಣ್ಣಾಗಿಲ್ಲ ಪೂರ್ತಿ, ಅಂತ ಟೇಸ್ಟ್ ಇಲ್ಲ. ಅದು ಸಪ್ಪೆ ಸ್ವಲ್ಪ ಹುಳಿ ತರ ಇದೆ, ಸ್ವಲ್ಪ ಇನ್ನೂ ಇದಾಗಿಲ್ಲ. ಇದು ಮಿರಾಕಲ್ ಫ್ರೂಟ್ ಅಂತ. ಇದು ಹಣ್ಣಿಲ್ಲ, ಹಣ್ಣಿದ್ರೆ ಮಿರಾಕಲ್ ಫ್ರೂಟ್ಸ್ ಅಂತ ಹೆಸರೇ ಮಿರಾಕಲ್. ಇದನ್ನು ಹಣ್ಣನ್ನ ನೀವು ಸುಮ್ಮನೆ ಒಂದನ್ನ ತಿಂದು ಕೆಂಪಾಗಿರ್ಬೇಕು. ಇಲ್ಲಿ ಅಲ್ಲ ಕಾಯಿ ಇಷ್ಟೇ ಸೈಜ್ ಅಷ್ಟೇ. ಅದಕ್ಕಿಂತ ಸ್ವಲ್ಪ ಚೂರು ಇದಾಗುತ್ತೆ. ಹಣ್ಣನ್ನು ಬಾಯಿಗೆ ಹಾಕಿ ಚೆನ್ನಾಗಿ ಆಡಿಸ್ಬಿಟ್ಟು ಉಗಿದು ಬೀಜ ಉಗಿದು ನೀವು ಏನು ತಿಂದರೂ ಸಿಹಿ ಆಗುತ್ತೆ. ಎಸ್ಪೆಷಲಿ ಹುಳಿ ಇರೋದು ನಿಂಬೆಹಣ್ಣಿನ ಜ್ಯೂಸ್ ತಗೊಳ್ಳಿ. ನಿಂಬೆಹಣ್ಣಿನ ಜ್ಯೂಸ್ ತಿಂದರೂ ಅದು ಸಿಹಿನೇ. ಮೊಸರು ತಿನ್ನಿ ಸಿಹಿ, ನೀರು ಕುಡೀರಿ ಸಿಹಿ. ಅಂದ್ರೆ ಸ್ನೇಹಿತರು ಯಾರಾದ್ರೂ ಮನೆಗೆ ಬಂದಾಗ ಈ ತರದ ಹಣ್ಣು ಕೊಟ್ಬಿಟ್ಟೆ ಆಮೇಲೆ ಏನಾರು ಖಾರ ಉಪ್ಪು ಏನು ಕೊಟ್ಟರು ಅವ್ರಿಗೆ ಗೊತ್ತಾಗೋದಿಲ್ಲ. ಊಟ ಚೆನ್ನಾಗ್ಬಿಟ್ಟಿರುತ್ತೆ. ಎಸ್ಪೆಷಲಿ ಹುಳಿ ಎಲ್ಲ ಸಿಹಿ ಮಾಡಾಕತ್ತೆ. ಅಷ್ಟು ಅದಕ್ಕೆ ಮಿರಾಕಲ್ ಅಂತ ಹೆಸರು. ಅದಕ್ಕೆ ಮಿರಾಕಲ್. ಏನು ಶೆಡ್ ಏನೋ ಮಾಡಿದ್ದೀರಾ ಇದು? ಇಲ್ಲ, ಅದು ಹುಲಿ ಇದು ಕೋತಿಗಳಿಗೆ ಹೆದರ್ಸಕ್ಕೆ ಅಂತ ಮಾಡಿದ್ವಿ. ಕೋತಿಗಳು ಮೊದಲು ಹೆದರ್ತಾ ಇತ್ತು, ಹುಲಿ ಡಾಲು. ಆಮೇಲೆ ಬಂದು ಅದ್ರ ಬಾಲನೇ ಹೇಳಿ ಯಕ್ಷ ಮಾಡ್ಬಿಟ್ಟು ಕೋತಿಗಳಿಗೆ ಗೊತ್ತಾದ್ರು ಡಮ್ಮಿ ಹುಲಿ ಅಂತ ಹೇಳಿ, ಒರಿಜಿನಲ್ ಅಲ್ಲ ಅಂತ ಹೇಳಿ. ಹೌದು. ಇದೊಂದು ಹಣ್ಣಿನ ಗಿಡ. ಇದು ಹೆಸರು ಮರ್ತ್ಬಿಟ್ಟಿದ್ದೀನಿ ನಾನು. ಇವೆಲ್ಲನೂ ಮತ್ತೆ ಈಗ ರೀಕಲೆಕ್ಟ್ ಮಾಡಿ ನೇಮಿಂಗ್ ಮಾಡಿಬಿಡ್ಬೇಕು. ನಾನು ಈ ಸರಿ ನೇಮ್ ಮಾಡೋಣ ಅಂತ ಮಾಡಿದ್ದೀನಿ. ಇದನ್ನ ಹೇಳಿದ್ದೆ, ಅಲ್ಲಿ ತೋರಿಸಿದ್ನಲ್ಲ ನಿಮಗೆ. ಸಪೋಟ ವೆರೈಟಿ ಇದೊಂಥರ ಇದ್ರದ್ದು ವೆರೈಟಿ. ಸಪೋಟ ಥರದ ನೋಡಿ. ಈ ಕಲರ್ ಬರುತ್ತಾ? ಯೂಶಲಿ ಸಪೋಟ ಎಲ್ಲ ಬ್ರೌನ್ ಕಲರ್ ಆ ಥರ ನೋಡಿ, ಕೇಸರಿ ಕಲರ್ ಅಲ್ಲಿ ಇದೆ. ಈ ಸಪೋಟ ಅಲ್ಲ, ಇದು ಅದೇ ಜಾತಿಗೆ ಸೇರಿದ್ದು. ಬಟ್ ಇದನ್ನ ಯಾವುದನ್ನು ನೀವು ಮಾರ್ಲಿಕ್ಕೆ ಅಂತ ಇಟ್ಟಿಲ್ಲ. ಇಲ್ಲ ಇಲ್ಲ ಇಲ್ಲ, ಎಲ್ಲ ಸುಮ್ಮನೆ ಜಸ್ಟ್ ಬಂದವರಿಗೆ ತೋರ್ಸೋದು, ಇದು ಮಾಡೋದು, ಸಂತೋಷ. ಕ್ಯಾಂಪ್ಸ್ ಕಂಡಕ್ಟ್ ಮಾಡ್ತೀರಾ ಈ BSc? ಇಲ್ಲ 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 ಇಲ್ಲ, ಏನಿಲ್ಲ. ಹೈಬ್ರಿಡ್ ಬೋರೆ, ಬರ್ರ ಅಂತಾರೆ, BR ಬರ್ರ. ಇದು ಯಾವುದು ದೇವಸ್ಥಾನದ ಹತ್ರ ಇರುತ್ತಲ್ಲ ಬಿಲ್ಪತ್ರೆ, ಅದು ಆ ಗಿಡ. ಅಂದರೆ ಎಷ್ಟು ತೋಟಕ್ಕೆ? ಇದು ರಾಂಬುಟಾನ್ ಅಂತ ಸಿಲೋನಲ್ಲಿ, ಕೇರಳದಲ್ಲಿ ಹಣ್ಣು ಸಿಗುತ್ತೆ ಜಾಸ್ತಿ. ಕರಾವಳಿನಲ್ಲಿ, ಮಂಗಳೂರಲ್ಲಿ ಚೆನ್ನಾಗಿರುತ್ತೆ. ಭಾಳ ಕೆಂಪುದು ಸ್ಪೈನಿ. ಇದು ಥೈಲ್ಯಾಂಡ್. ಇದು ಪೊಮೆಲೋ ಅಂದರೆ ಇದು ಚಕೋತ, ಥೈಲ್ಯಾಂಡು. ಇದು ಸೇಬು ಇಲ್ಲಿ ಬೆಳಿಬೋದು ಅಂತ ಬೆಳೆದು ಹಾಕಿದ್ದೀನಿ. ಬಟ್ ಇನ್ನೂ ಕಾಯಿ ಕಟ್ಟಿಲ್ಲ. ಅದೇ ನನಗೆ ವರಿ, ಯಾಕೆ ಕಾಯಿ ಕಟ್ಟಿಲ್ಲ ಅಂತ. ಅಂದರೆ ಕಾಶ್ಮೀರದಷ್ಟೇ ಸೇಬು ಸೀಮಿತವಾಗಿತ್ತು, ಇವಾಗ ಮಲೆನಾಡು ಭಾಗಕ್ಕೂ ಬಂದಿದೆ ನೋಡಿ. ಮೊನ್ನೆ ಬಾಗಲಕೋಟೆನಲ್ಲಿ ಯಾರೋ ಬೆಳೆದಿದ್ದಾನೆ ಅಂತ ಪ್ರೈಮ್ ಮಿನಿಸ್ಟರ್ ಅವನಿಗೆ ಇದು ಮಾಡಿದ್ದಾರೆ, ಇದು ಕೊಟ್ಟಿದ್ದಾರೆ ಅವನಿಗೆ, ಶಬಾಸ್ಗಿರಿ. ಹೌದು. ನೀರಾವರಿ ಎಲ್ಲ ಹೇಗೆ ಇಲ್ಲಿ? ಎಷ್ಟು ನೀರಾವರಿ ಇಲ್ಲ, ನೀರಾವರಿ ಇದಿದೆ, ಬೋರ್ ಇದೆ. ಬೋರಲ್ಲಿ ಎಷ್ಟಾಗುತ್ತೆ ಅಷ್ಟು ಸುಮ್ಮನೆ ಇದಕ್ಕೆಲ್ಲ ನೀರಾವರಿ ಮಾಡ್ತೀವಿ. ಇದಕ್ಕೆಲ್ಲ ತೋಟಕ್ಕೆಲ್ಲ ನಾವು ಹೊಳೆ ನೀರು. ಹೌದು, ರೆಗ್ಯುಲರ್ ಆಗಿ ಒಂದ್ಸಲಿ ಮಾಡ್ತೀವಿ ಅಷ್ಟೇ. ರೆಗ್ಯುಲರ್ ಆಗಿ ಹೊಡಿಯಲ್ಲ ಅದು. ಯಾವಲ್ಲ ಒಂದ್ಸಲಿ ಈಗ ಹೂವಿನ ಟೈಮಲ್ಲಿ ಹೊಡೆದು ಬಿಡ್ತೀವಿ. ಏನಾಯ್ತು? ಇಲ್ಲ ಇಲ್ಲ, ಇದು ಯಾವುದೋ ಬಳ್ಳಿ ಹಬ್ಬಿದೆ ಸುಮ್ಮನೆಗೆ. ಅಂದರೆ ನೀವೆಲ್ಲ ಗಿಡಗಳನ್ನ ಒಂದು ರೀತಿಯಾಗಿ ಮಾತಾಡ್ಸ್ಕೊಂಡು ಹೋಗ್ತೀರಾ? ಅಲ್ಲ, ನೋಡ್ಕೊಂಡೆ ಹೋಗಿ. ನನಗಿದೆ ಫಸ್ಟ್ ಸಮಾಧಾನ, ಆಮೇಲೆ ತೋಟಕ್ಕೆ ಹೋಗ್ತೀನಿ. ಅಷ್ಟೇ. ಇದು ನನಗೆ ಹಣ್ಣಿನ ತೋಟ ನೋಡಿ ಸಮಾಧಾನ ಕೊಡೋದೆ. ಇದು ಮಲ್ಬೆರಿ ಪ್ಲಾಂಟು, ರೇಷ್ಮೆ ಹಣ್ಣು. ಇದು ಹಣ್ಣು ಬಿಡುತ್ತೆ, ಒಂದು ಉದ್ದನೇ ಇದು ಬೀಳುತ್ತೆ. ಹಕ್ಕಿಗಳು ಬಿಡ್ತಾನೆ ಇಲ್ಲ ಇತ್ತೀಚೆಗೆ, ನಮಗಿಂತ ಮುಂಚೆ ಬಂದು ತಿಂದು ಹಾಕ್ಬಿಡ್ತವೆ. ಅದು ಬಿಳಿ ಸಪೋಟ. ಇದು ಲಿಲ್ಲಿ ಪಿಲ್ಲಿ ಅಂತ ನೋಡಿ. ಇದು ಅಂತ ಹಣ್ಣು ಚೆನ್ನಾಗಿರಲ್ಲ, ತಿನ್ಬೋದು ನೀವು. ಇಲ್ಲಿದೆ ನೋಡಿ, ಒಂದೊಂದಿದೆ ಹಣ್ಣು ಚೆನ್ನಾಗಿರಲ್ಲ, ಸುಮ್ಮನೆ. ಇದು ವೆರೈಟಿ ಅಂತ, ಲಿಲ್ಲಿ ಪಿಲ್ಲಿ ಅಂತ ಇದೆ ನೋಡಿ. ಹಣ್ಣು ಕುಯ್ಕೊಟ್ನಲ್ಲ ನಿಮಗೆ. ಇಲ್ಲಿದೆ ಕೈಯಲ್ಲಿದೆ, ಇಲ್ಲಿದೆ, ಬಂಚಿದೆ, ಇಲ್ಲೆಲ್ಲ ಇತ್ತಲ್ಲ. ಸ್ವಲ್ಪ ಹುಳಿ. ಹಾಂ, ರೌಂಡ್ ನೋಡಿದ್ರೆ ನಿಮ್ಗೆ ಹುಳಿ ಯಾರು ಇಷ್ಟಪಡ್ತಾರೆ ಅವ್ರಿಗೆ ಇಷ್ಟ ಆಗುತ್ತೆ. ಇದು ಕೂಡ ಬಿಳಿ ಬಿಳಿ ನೇರಳೆ. ಇದು ಒಂದು ಸಣ್ಣ ಕಾಯಿ ಬಿಟ್ಟಿದೆ ಅಂತ ಕಾಣುತ್ತೆ. ಇಲ್ಲೆಲ್ಲ ನೋಡಿದೆ. ಹಾಂ, ಇಲ್ಲಿದೆ ನೋಡಿ ಫಸ್ಟ್ ಹಣ್ಣು. ಇನ್ನು ಫಸ್ಟ್ ಫಸ್ಲು ಬಿಳಿ ನೇರಳೆ. ಇದು ತೋಟ, ಇದು ಮನೆಗೆ ಎಷ್ಟು ಎಕರೆ ಮಾಡ್ಕೊಂಡಿದ್ದೀರಾ? ಇದು ಅರ್ಧ ಎಕರೆ ಅಷ್ಟೇ. ಇದು ಬಾರ್ಬಡಾಸ್ ಚೆರಿ.
ಬಾರ್ಬಡಾ ಚೆರಿ, ಇದು ಪನ್ನೇರಳೆ, ಅದೊಂದು ಜಾತಿ, ಇದು ಇದು ಜಾಕು, ಓಕೆ. ಇದು ಮಲೇಷಿಯನ್ ಆ್ಯಪಲ್ ಅಂತ, ಮಲಯನ್ ಆ್ಯಪಲ್ ಅಂತ ಇದು ಹೇಳ್ತಾರೆ ಇದು ಮಲಯನ್ ಆ್ಯಪಲ್. ಓಕೆ. ಇದು ಇನ್ನೂ ಬಿಟ್ಟಿಲ್ಲ ಕಾಯಿ, ಅದು ಹಣ್ಣು ಬಿಟ್ಟಿಲ್ಲ. ಇವೆಲ್ಲ ಲವಂಗ ಮತ್ತೆಗೆ. ಇಲ್ಲಿ ಹಣ್ಣಿಗೇನು ಬೇರೆ ಯಾವುದೋ ಹಾವಳಿ ಇಲ್ವಾ? ಮಂಗಂದಷ್ಟೇ. ಮಂಗಂದೇ ಮೇಯ್ನು. ಇದು ರುದ್ರಾಕ್ಷಿ, ಈ ಮಾಲೆ ಹಾಕೊಳ್ತಾರಲ್ಲ, ಅದು ರುದ್ರಾಕ್ಷಿ ಬಿಡೋ ಗಿಡ. ಇದು ಇನ್ನೂ ಬಿಟ್ಟಿಲ್ಲ, ಇನ್ನೂ ಇಲ್ಲ, ಚಿಕ್ಕದು ಈಗ. ಪಾತಿ ಎಲ್ಲ ಮಾಡಿದ್ದೀರಾ ನೀವೇ? ಸ್ವಲ್ಪ ಉಳಿಕೆ ಗಿಡಗಳನ್ನ ಹಂಗೆ ಇಟ್ಕೊಂಡಿದ್ದೀವಿ. ನೀವೇ ಪಾತಿ ಮಾಡ್ತೀರಾ? ಹೌದು, ನಾವು ಮಾಡ್ತೀವಿ. ಇತ್ತೀಚೆಗೆ ಕಡಿಮೆ ಮಾಡಿದ್ವಿ, ಅದ್ರ ಮುಂಚೆ ಎಲ್ಲ ಮಾಡ್ತಾ ಇದ್ವಿ. ಅಂದ್ರೆ ತೋಟಕ್ಕೆ ಯಾವ್ದು ಬೇಕು ಅದೆಲ್ಲ. ಟ್ರ್ಯಾಕ್ಟರ್ ಎಲ್ಲ ನಿಮ್ದೇ? ಟ್ರ್ಯಾಕ್ಟರ್ ಎಲ್ಲ ನಮ್ದೇ. ಮೆಷಿನು, ಇದು ನೀರು ಹೊಡಿಯೋದು ಇಂಜಿನ್, 2 ಇಂಜಿನ್ಗಳು, ಸಣ್ಣ ಟ್ರ್ಯಾಕ್ಟ್ರು, ಮಿನಿ ಟ್ರ್ಯಾಕ್ಟ್ರು, ಇದು 2 ದೊಡ್ಡ ಟ್ರ್ಯಾಕ್ಟ್ರ್ ಇದೆ, ಜನರೇಟರ್ ಇದೆ, ಎಲ್ಲವೂ ನಮ್ಮದೇ. ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ವರ್ಷಕ್ಕೆ ಅಂತ ಕೇಳಬೇಕು, ಯಾಕೆ ಹೆಂಗ್ ಮೇಂಟೈನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಅಲ್ಲ, ಇವೆಲ್ಲ ಮೇಂಟೆನೆನ್ಸ್ ರಿಪೇರಿಗೆ ಬಂದಂಗೆ ಆಗ್ತಾ ಹೋಗುತ್ತೆ, ಏನು ಮಾಡಂಗಿಲ್ಲ. ಅಲ್ಲ, ಕೆಲಸದವ್ರು ಸಿಗ್ತೀರಾ ಮೋನಣ್ಣ ಇಲ್ಲಿ? ಇಲ್ಲ, ಸಿಗೋದು ಕಷ್ಟ ಇದೆ, ತುಂಬ ಹೆಂಗೆಂಗೋ ಒದಾಡ್ಕೊಂಡು ಮಾಡ್ತಾ ಇದೀವಿ. ನಿಮ್ದೇ ವಾಟರ್ ಟ್ಯಾಂಕರ್ ಇಟ್ಕೊಂಡಿದ್ದೀರಾ? ಹಾಂ, ನಮ್ಮದೇ 3 ಟ್ಯಾಂಕ್ ಇದೆ, ವಾಟರ್ ಟ್ಯಾಂಕ್. ಎಲ್ಲಿಗೆ? ಇದೆಲ್ಲ ಹೆಚ್ಚು ಕಡಿಮೆ ಊರವರು ಇದಿದ್ದಾಗ ಹಬ್ಬ ಹರಿದಿನಗಳಲ್ಲಿ ಕೇಳ್ತಾರೆ, ಅವ್ರಿಗೆ ತೊಗೊಂಡೋಗಿ ನಿಲ್ಸೋದು. ಹಂಗೆ ಆಗ್ತದೆ. ಸೋಷಿಯಲ್ ಸರ್ವಿಸ್ ಒಂದು ರೀತಿಯಾಗಿ. ಇದೊಂದು ಪೀನಟ್ ಇದು ಅಂತ, ಪೀನಟ್ ಬಟರ್ ಪ್ಲಾಂಟ್ ಅಂತ. ಪೀನಟ್ ಬಟರ್ ಪ್ಲಾಂಟ್? ಪೀನಟ್ ನಾವೆಲ್ಲ ನೆಲದಲ್ಲಿ ಬಿಡುತ್ತೆ, ಅದೇ ಕಡಲೆಕಾಯಿ ಥರ ಹಿಂಗೆ ಬಿಡುತ್ತೆ, ಹಿಂಗೆ ಹಣ್ಣು. ಅದು ಅಷ್ಟೊಂದು ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಈಗ ಹೂವು ಆಗ್ತಾ ಇದೆ ನೋಡಿ. ಈ ಕಡೆ ಎಲ್ಲ ತೋಟ, ಅಂದ್ರೆ ಆ ಕಡೆ ಎಲ್ಲ ತೋಟ. ಹೌದು. ಏನೇನು ಬೆಳೆದಿದ್ರೆ? ತೋಟ ಒಂದು ರೌಂಡ್ ಹೋಗಿ ಬರೋದು? ತೋಟ ಬರೀ ಇದೆ. ಏನು, ಇದು ಲಿಚ್ಚಿ ಗಿಡ. ಇದು ಒಳ್ಳೆ ಹಣ್ಣು ಬಿಡುತ್ತೆ. ಇದು ಆಲ್ ಸ್ಪೈಸ್ ಅಂತ ಹೇಳಿ. ಆಲ್ ಸ್ಪೈಸ್? ಎಲ್ಲ ಸ್ಪೈಸ್ ಇದರಲ್ಲೇ ಇರುತ್ತೆ? ಎಲ್ಲ ಸ್ಪೈಸ್ ವಾಸನೆನೂ ಇದರಲ್ಲೇ ಇರುತ್ತೆ. ಸಾರಿಗೆ, ಮಾಂಸ ಸಾರಿಗೆ, ಮತ್ತೆ ಇದಕ್ಕೆ ಮೀನ್ ಸಾರಿಗೆ ಹಾಕಿ ಇದು ಮಾಡ್ತಾರೆ. ಚಕ್ಕೆ ಲವಂಗ ಏನು ಬೇಡ, ಇದೊಂದು ಹಾಕಿದ್ರೆ ಸಾಕು. ಹೌದು. ಮತ್ತು ನಾನು ಕೇಳಿದ್ದೆ, ನಿಮ್ಮ ತಂದೆಯವ್ರ ಕಾಲದಲ್ಲಿ ಏನು ಎಕ್ಸ್ಪೆರಿಮೆಂಟ್ಗೆ ಅಂತ ಹೇಳಿ ಗೌರ್ಮೆಂಟಿಂದ ಸ್ವಲ್ಪ ಕೊಟ್ಟಿದ್ರಲ್ಲಿ, ಪಾಪ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾಯಿದ್ರು, ಹೊಸ ತಳಿ ಗಿಡಗಳನ್ನ ತಂದು ಅಂತ. ಅದು ನಿಮ್ಮ ಮೇಲೆ ಇಂಪ್ಯಾಕ್ಟ್ ಆಯ್ತು ಅನ್ಸುತ್ತೆ? ಅಲ್ಲ, ನನ್ನ ಪೀರಿಯಡಲ್ಲೇ ನಾನು ಇದು ಮಾಡಿದ್ದದೆಲ್ಲ. ಹೆಚ್ಚು ಕಡಿಮೆ ನಾನೇ ಇದು ಮಾಡಿದ್ದು. ಡಿಫ್ರೆಂಟಾಗಿ ಬೇರೆ ತಳಿಗಳನ್ನ ಈಗ ಹೊಸದಾಗಿ ಬಂದಿದ್ದು ಇಂಟ್ರೊಡ್ಯೂಸ್ ಆಗಿದ್ದನ್ನು ನಾನೇ ನರ್ಸರಿ ಮಾಡಿ ಒಂದೊಂದು ಪ್ಲಾಟ್ ಮಾಡಿ, ಪ್ಲಾಟಲ್ಲಿಂದ ಸೀಡ್ಗಳನ್ನ ಸುಮಾರು ಕಾಫಿ ಬೋರ್ಡ್ಗೂ ಮಾರಾಟ ಮಾಡ್ತಿದ್ವಿ ಆಗ. ಅದೊಂದು ಪೀರಿಯಡು. ಆಮೇಲೆ ಇಲ್ಲ, ಸ್ಟಾಪ್ ಮಾಡಿದ್ವಿ. ಇದೆಲ್ಲ ಚಂದ್ರಗಿರಿ ಕಾಫಿ, ಅರೇಬಿಕಾ ಕಾಫಿ. ಓಕೆ. ಸುಮಾರು ಎಷ್ಟು ಖರ್ಚು ವೆಚ್ಚ ಎಲ್ಲ ಕಳೆದು ಎಷ್ಟಾಗ್ಬೋದು ಕಾಫಿದು? ಮತ್ತೆ ಕಾಫಿದು ಡಿಪೆಂಡ್ಸ್. ಈಗ ಏನಾಗುತ್ತೆ, ಪ್ರತಿ ವರ್ಷವೂ ಒಂದೇ ಥರ ಇದು ಬರಲ್ಲ, ಈಲ್ಡ್ ಬರಲ್ಲ. ಒಂದು ವರ್ಷ ಒಳ್ಳೆ ಈಲ್ಡ್ ಬಂದರೆ ನೆಕ್ಸ್ಟ್ ಇಯರ್ ತುಂಬ ಕಡಿಮೆ ಆಗುತ್ತೆ. ಹಾಗಾಗಿ ಅದು ಖರ್ಚು ವೆಚ್ಚ ಇಂಥ ನಿಖರವಾಗಿ ಹೇಳೋಕ್ಕಾಗಲ್ಲ. ಅಂತೂ ಈಗಿನ ರೇಟಲ್ಲಿ ಎಲ್ಲರಿಗೂ ಲಾಭ ಇದೆ. ಈಗಿನ ನೀವು ಖರ್ಚು ಎಷ್ಟು ಮಾಡ್ತೀರೋ ಅದ್ರ ಡಬಲ್ ಆಗಿದೆ ಈ ವರ್ಷ ಎಲ್ಲರಿಗೂ. ಅದರದ್ದು ಇನ್ಕಮ್ಮು 50% ಜಾಸ್ತಿ ಆಗಿದೆ ಇನ್ಕಮ್ ಖರ್ಚಿನ ಮೇಲೆ. ಕಾಫಿ ಅಂತ ಬಂದಾಗ ವರ್ಷ ಪೂರ್ತಿ ಕೆಲಸನ ಅಥವಾ ಸೀಸನ್ ವೈಸ್? ವರ್ಷ ಪೂರ್ತಿ ಕೆಲಸ. ಒಂದು ದಿವಸನೂ ಅದು ಫ್ರೀ ಇರಲ್ಲ. ಕಾಫಿ ಕೆಲಸದವ್ರು ಬೇಕೇ ಬೇಕು. ಓಕೆ. ಇವಾಗ ಯಾವ ಸೀಸನ್? ಹೂವೆಲ್ಲ ಈಗ ಹೂವು ಆಗಿದೆ, ಹೀಚಾಗಿದೆ, ಚಿಗುರು ಕಸಿ ಮಾಡ್ತಾ ಇದೀವಿ, ಗಿಡದ ಕಸಿ ಮಾಡ್ತಾ ಇದೀವಿ. ಕಸಿ ಮಾಡೋದೇ ಟೈಮ್ ಹಿಡಿಯುತ್ತಲ್ಲ? ಅದು ತುಂಬಾ ಟೈಮ್ ಹಿಡಿಯುತ್ತೆ. ಎಲ್ಲ ಗಿಡನೂ ಮುಟ್ಟಬೇಕು ನೋಡಿ. ಇದು ಚಿಗುರು ತೆಗ್ದಿಲ್ಲ ಅಲ್ಲ ಇನ್ನು? ಒಂದ್ಸಲ ತೆಗ್ದಿದ್ದೀವಿ, ಇನ್ನೊಂದ್ಸಲ ತೆಗಿಬೇಕು. ಇನ್ನೊಂದ್ಸಲ ಬಂದಿದೆ, ಮತ್ತೆ ತೆಗಿಬೇಕು. ಎಷ್ಟು ಸಲ ತೆಗಿಬೇಕಾಗಾದ್ರೆ? ಇದು 3 ಸಲ ತೆಗಿಬೇಕು. ಅರೇಬಿಕಾ. ರೋಬಸ್ಟಾ ಇಲ್ಲ? ರೋಬಸ್ಟನ್ನು 3 ಸಲ ತೆಗಿಬೇಕು. ಓಕೆ. ನಿಮಗೆ ಮಳೆ ಬಿಸಿಲು ಬಂದಂಗೆ. ಮಳೆ ಚಿಗುರು ಬಂದ್ರೆ ಏನಾಗುತ್ತೆ? ಏನ್ ಪ್ರಾಬ್ಲಮ್ ಕಾಫಿಗೆ? ಅಲ್ಲ, ಚಿಗುರು ಬಂದ್ರೆ ನೀವು ಚಿಗುರು ಕಂಪ್ಲೀಟ್ ಎಲ್ಲ ಸತ್ವವನ್ನು ಹೀರ್ಕೊಳ್ಳುತ್ತೆ. ಬೇರೆ ರೆಂಬೆ ಕೊಂಬೆಗಳು ಬೆಳೆಯೋದು ಕಡಿಮೆ ಆಗುತ್ತೆ. ಅದು ಇಲ್ಲಿ ಮಧ್ಯದಲ್ಲಿ ತೆಗಿಬೇಕು. ಒಣಕಡ್ಡಿ ಎಲ್ಲ ತೆಗಿಬೇಕು ನೋಡಿ. ಈ ಥರದ ಕಡ್ಡಿಗಳು ಬೇಡ, ಇದು ಪ್ರಯೋಜನ ಇಲ್ದಿರೋ ಕಡ್ಡಿಗಳನ್ನ ಈ ಥರದ್ದು ಒಂದೊಂದು ಇದು ಕಮ್ ಚಿಗುರು ಅಂತೀವಿ. ಅಲ್ಲಿ ಚಿಗುರು ತೆಗಿಬೇಕು, ಇದು ತೆಗಿಬೇಕು, ಪೂರ್ತಿ ತೆಗಿಬೇಕು ಇದೆಲ್ಲ ಕಮ್ ಚಿಗುರನ್ನ. ಮತ್ತೆ ಈ ಅಡ್ಡ ರೆಕ್ಕೆಗಳು, ಈ ಸಣ್ಣ ಸಣ್ಣದ ಚಿಗುರು ಫಸಲು ಇಲ್ದೇ ಇರೋದು ತೆಗಿಬೇಕು. ಫಸಲು ಇದ್ದವನು ಬಿಡ್ಬೇಕು. ಇದೊಂದ್ಸಲ ತೆಗ್ದಿದಾರೆಲ್ಲ, ಬರೀ ಇದು ಚಿಗುರು ಕೈ ಆಡ್ಬೇಕಷ್ಟೇ. ಎಷ್ಟು ಕ್ವಿಂಟಲ್ ಒಂದು ವರ್ಷದಲ್ಲಿ? ಅಂದ್ರೆ ಅವರೇಜ್ ಅಂತ ಇಲ್ಲ, ಹೈಯೆಸ್ಟ್ ಭಾಳ ಹಿಂದೆ 80 ಟನ್ ಆಗಿತ್ತು 150 ಎಕರೆಗೆ. ಅದೇ ಹೈಯೆಸ್ಟ್. 80 ಟನ್ ಎಷ್ಟು? ಹೈಯೆಸ್ಟ್. ಅವಾಗ ಎಷ್ಟಿತ್ತು ಕಾಫಿಗೆ? ಅವಾಗೆಲ್ಲ ತುಂಬಾ ಕಡಿಮೆ ಇತ್ತು, ಥ್ರೋ ಅವೇ ಪ್ರೈಸ್. ಓಕೆ. ಎಷ್ಟು ಮೆಣಸು ಎಷ್ಟಾಯ್ತು?
ಯಾವ ಸಂದರ್ಭ? ಅಲ್ಲ ಮೆಣಸಾಗಿದೆ 10 ಟನ್ನು 12 ಟನ್ನು ಮೆಣಸಾಗಿದೆ. ನೀವಿವಾಗ ನೋಡ್ತಾ ಇರೋದು 150 ಏಕರ್ಸ್ ಕಾಫಿ ಎಸ್ಟೇಟು. ನೋಡ್ಬೋದು ನಮ್ಮ ಮಾಲೀಕರು ಎಷ್ಟು ಸಿಂಪಲ್ ಆಗಿದ್ದಾರೆ ಅಂತ ಹೇಳಿ. ಯಾವುದೇ ಆಡಂಬರದ ವಸ್ತುಗಳು ಹಾಕಿಲ್ಲ, ಏನಿಲ್ಲ, ನಾರ್ಮಲ್ ಫೋನ್ ಇಟ್ಕೊಂಡು ಸಾದಾ ಸೀದಾ ಮನುಷ್ಯ ಅಂತ. ಹಾಗಾಗಿ ಇಲ್ಲಿ ಫೇಮಸ್ ಇವರು. ಮತ್ತು ನಿಮ್ಮ ಹೋರಾಟ ಅಂದಾಗ ಅಗ್ರಿಕಲ್ಚರ್ ಜೊತೆಗೇನೆ ಹೋರಾಟ ಹೇಗೆ? ನಿಮ್ಮ ತಂದೆಯವರು ಪರಿಸರವಾದಿ ಆಗಿದ್ದ? ಇಲ್ಲ ನಮ್ಮ ತಂದೆ ಪರಿಸರವಾದಿ ಅಲ್ಲ, ಅವರು ರಾಜಕಾರಣದಲ್ಲಿದ್ದರು. ಮತ್ತು ಕೃಷಿಗೆ ಸಂಬಂಧಪಟ್ಟಂಥ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದವರು. ನಾನು ಅಷ್ಟೇ ರಾಜಕಾರಣದಲ್ಲಿದ್ದೆ, ಇದ್ದೀನಿ ಈಗಲೂ ಕೂಡ, ಭಾಳ ಕಡಿಮೆ ಮಾಡಿದ್ದೀನಿ. ಅದ್ರ ಜೊತೆಗೆ ಸಾಮಾಜಿಕವಾಗಿ ಕಳಕಳಿ ಇಟ್ಕೊಂಡು ಭಾಳಷ್ಟು ರೆಡ್ ಕ್ರಾಸ್ ಚೇರ್ಮನ್ ಆಗಿದ್ದೀನಿ ಡಿಸ್ಟ್ರಿಕ್ನಲ್ಲಿ. ಕೃಷಿಕ್ ಸರ್ವೋದಯ ಫೌಂಡೇಶನ್ ಅಂತ ರೂರಲ್ ಮಕ್ಕಳಿಗೆ ಇದನ್ನು ಕಾಂಪಿಟೇಟಿವ್ ಎಕ್ಸಾಮ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಚೆನ್ನಾಗಿ ಅವ್ರನ್ನ ಎಫಿಷಿಯೆಂಟಾಗಿ ಪಾಸ್ ಮಾಡೋದಕ್ಕೋಸ್ಕರ ಕೋಚಿಂಗ್ ಕೊಡೋ ಅಂಥ ಒಂದು ಸಂಘಟನೆ ಇದೆ. ಅದರದ್ದು ಸೆಕ್ರೆಟರಿ ಆಗಿದ್ದೀನಿ ಹಾಸನ ಡಿಸ್ಟ್ರಿಕ್ಟ್ದು. ಮತ್ತು ಸಂಸ್ಕೃತ ಸಂಘದಲ್ಲಿದ್ದೀನಿ. ಅಲ್ಲೂ ತಾಲೂಕು ಒಕ್ಕಲಿಗ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಹೀಗೆ ಬೇರೆ ಇದರಲ್ಲಿ ನಂದು ಕೆಲಸಗಳು ಇದು ನಡೀತಾ ಇದೆ. ಮತ್ತು ಮಧ್ಯದಲ್ಲಿ ಎನ್ವೈರ್ಮೆಂಟ್ ಬಗ್ಗೆ ತುಂಬ ಪಕ್ಷಿಗಳ ಬಗ್ಗೆ ಜಾಸ್ತಿ ಅಧ್ಯಯನ ಮಾಡಿದ್ದೀನಿ ನಾನು. ಪಕ್ಷಿಗಳ ಛಾಯಾಚಿತ್ರಗಳನ್ನು ತೆಗೆಯೋದ್ರಲ್ಲಿ ನೈಪುಣ್ಯತೆಯನ್ನು ಪಡೆದಿದ್ದೀನಿ. ಫೋಟೋಗ್ರಫಿ ತುಂಬ ಕ್ರೇಜು. ನಾವೊಂದು ಫೋಟೋಗ್ರಫಿ ಎಕ್ಸಿಬಿಷನ್ ಮಾಡಿದ್ವಿ 2 ಸಲ. ಭಾಳ ಚಿಕ್ಕಂದಿನಿಂದ ನಾನು ಭಾಳ ವರ್ಷಗಳಿಂದ ಸಣ್ಣದ ಹುಡುಗ ಇದ್ದಾಯಿಂದನೂ ನನ್ನ ಹಕ್ಕಿಗಳ ಬಗ್ಗೆನೇ ಜಾಸ್ತಿ ಹಕ್ಕಿಗಳಿಗೆ ಕ್ಯಾಟ್ರಬಿಲ್ ಇಟ್ಕೊಂಡು ಹೊಡೆಯೋದು. ಆವಾಗ ಹಕ್ಕಿಗಳನ್ನು ಹೊಡೆದು ಸಾಯಿಸೋದ್ರಲ್ಲಿ ಒಂದು ಇದಿತ್ತು ನನಗೆ ಆಸಕ್ತಿ. ಬೆಳೆದು ಕೊನೆಗೆ ಅದು ಪಕ್ಷಿಗಳ ಬಗ್ಗೆ ಅವನ್ನ ಕನ್ಸರ್ವ್ ಮಾಡಬೇಕು ಅನ್ನೋ ಒಂದು ಇದು ಬಂದಿದ್ದು. ಅದೇ ಒಂದು ತೋಟ ಅಥವಾ ಯಾವುದೇ ಒಂದು ಕೃಷಿ ಎಷ್ಟು ಪ್ರಮುಖವಾಗಿರುತ್ತೆ ಆದಾಯದ ಮೂಲ ತಗೊಂಡಾಗ? ಅಲ್ಲ, ಅದೇ ಅವನ ಜೀವನಾಡಿ ಅಲ್ವಾ. ಎಲ್ಲ ರೈತರ ಬದುಕು ಪೂರ್ಣವಾಗಿ ಅವಲಂಬಿತವಾಗಿರೋದು ಅವರ ಭೂಮಿ ಮೇಲೆ ಬೆಳೆಯುವಂಥ ಬೆಳೆ ಮೇಲೆ. ಮತ್ತೆ ಎಲ್ಲ ಒಂದು ಗಾದೆ ಮಾತಿದೆ, ವ್ಯವಸಾಯ ಮನೆ ಮಂದಿ ಎಲ್ಲ ಸಾಯ ಅಂತ. ಆ ಥರ ಇದ್ದೇ ಇದೆ. ಬಟ್ ಈಗಿನ ರೈತರುಗಳೆಲ್ಲ ಬುದ್ಧಿವಂತರಾಗಿದ್ದಾರೆ. ಬೇರೆ ಚಟುವಟಿಕೆಗಳಲ್ಲಿ ಹಣ ಮಾಡೋದಕ್ಕೆ ನೋಡ್ತಾರೆ, ಈ ಜೊತೆಯಲ್ಲಿ ಇದನ್ನು ಇಟ್ಕೊಳ್ತಾರೆ. ಮತ್ತು ಕೂಲಿ ಕಾರ್ಮಿಕರಾಗೂ ಕೆಲಸ ಮಾಡ್ತಾರೆ. ಕೆಲಸ ಇಲ್ದಿರೋ ಟೈಮಲ್ಲಿ, ಅವ್ರ ಸ್ವಂತ ಜಮೀನಲ್ಲಿ ಕೆಲಸ ಇಲ್ದಿರೋ ಟೈಮಲ್ಲಿ ಬೇರೆ ರೀತಿಯ ಸಂಪಾದನೆ ಮಾಡಿ ಹಣನ ಸಂಗ್ರಹ ಮಾಡೋ ಒಂದು ಇದನ್ನು ಕಲ್ತಿದ್ದಾರೆ. ವೇಸ್ಟ್ ಮಾಡದೆ ಕಮರ್ಷಿಯಲ್ ಕ್ರಾಪ್ಗಳನ್ನ ಬೆಳೀತಾರೆ. ಈಗ ಶುಂಠಿ ಬೆಳೀತಾರೆ, ಅಡಿಕೆ ಸಣ್ಣ ಇರೋರು ಕೂಡ ಅಡಿಕೆ ಪ್ಲಾಂಟೇಶನ್ ಮಾಡ್ತಾ ಇದ್ದಾರೆ. ಈ ಯಾವತ್ತೋ ಒಂದಿನ ಎಲ್ಲ ಪೇ ಮಾಡುತ್ತೆ. ಆಮೇಲೆ ಲ್ಯಾಂಡ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ಈಗ ಯಾರು ಭೂಮಿನ ಕಡೆ ತನಕ ಇಟ್ಕೊಳ್ತಾರೋ ಅವರೇ ಕೋಟ್ಯಾಧಿಪತಿ. ಈಗ ಎಲ್ಲೇ ಆಗಲಿ, ಹಳ್ಳಿಲೇ ಆಗಲಿ, ಸಿಟಿಲೇ ಆಗಲಿ, ನೀವು ಹಳ್ಳಿನಲ್ಲೂ ಹೋಗಿ ಹಣಕ್ಕೇನು ಬರ ಇಲ್ಲ. ಈಗ ಯಾರಿಗೂ ಪಕ್ಕದಲ್ಲಿ ಯಾರು ಜಮೀನು ಕೊಡ್ತೇನೆ ಅಂದರೆ ಎಲ್ಲ ನಾನು 10-15 ಜನ ಕಾಂಪಿಟೇಷನ್ಗೆ ಬರ್ತಾರೆ. ಅದು ಎಲ್ಲರ ಹತ್ರನೂ ಹಣ ಇದೆ ಅಂತ ಅನಿಸುತ್ತೆ ನಮಗೆ. ನೀ ಜಮೀನೇನು ಮಾರಿದ್ದಿಲ್ಲ? ಜಮೀನು ನಾವು ಮಾರಿದ್ದಿಲ್ಲ, ಭಾಳ ಕಡಿಮೆ. ಎಲ್ಲೋ 1 ಎಕರೆ 2 ಎಕರೆ ಯಾವುದು ಪೀಸ್ ಪ್ಲಾನ್ ಲ್ಯಾಂಡ್ಗಳು ನಮಗೆ ಅಷ್ಟು ಅನುಪಯುಕ್ತ ಅನ್ನೋ ಒಂದು ರೀತಿಯಲ್ಲಿ ಕಂಡಾಗ ಮಾತ್ರ ಒಂದು ಕೊಟ್ಟಿದ್ದೀವಿ ಹೊರತು ಇದುವರೆಗೂ ನಮ್ಮ ತಂದೆ ಮಾಡಿರೋದು ಯಾವುದನ್ನೂ ಕಳೆದಿಲ್ಲ. ಓಕೆ, ಇವಾಗ ಕಮರ್ಷಿಯಲ್ ಕ್ರಾಪ್ ಅಂತ ಬಂದರೆ ಇಲ್ಲಿ 2 ಇರೋದು, ಮೆಣಸು, ಕಾಫಿ. ಇಲ್ಲಿರೋದು 2, ಮೆಣಸು, ಕಾಫಿ. ನನ್ನ ಆಲೂರು ಸುತ್ತಮುತ್ತದಲ್ಲಿ ಒಂದು 100 ಎಕರೆ ಮಾಡಿದ್ದೀವಿ. ಅಲ್ಲಿ ಮಾವು, ಸಪೋಟ, ತೆಂಗು, ಈ 3 ಬೆಳೆನ ಮಾಡ್ತಾ ಇದ್ದೀವಿ. ಈ ಮನೇಲಿ ನೋಡ್ಬೋದಾ ಅಥವಾ ಆ ಮನೆಯಲ್ಲೇ ಇರೋದೆಲ್ಲ ನಂದು. ಇದು ಒಂದು ರೀತಿಯ ಗೆಸ್ಟ್ ಹೌಸ್ ಥರ ಇಟ್ಕೊಂಡಿದ್ದೀವಿ. ಅವಾಗ ನಿಮ್ಮ ಅದು ಇದು ನಂದು. ನಾನು ಇಲ್ಲೇ ವಾಸಾಗಿದ್ದೆ 10 ವರ್ಷ. ನಾನು ಹೆಂಡತಿ, ಅದು ಆಕ್ಸಿಡೆಂಟ್ ಆಯಿತು. ನನ್ನ ಹೆಂಡತಿಗೆ ಸ್ವಲ್ಪ ಸ್ಪೈನಲ್ ಇಂಜುರಿ ಆಯಿತು. ವೀಲ್ ಚೇರ್ನಲ್ಲೇ ಇದು ಮಾಡಬೇಕಾಯ್ತು ಅವರು. ಹಾಗಾಗಿ ಹಾಸನಕ್ಕೆ ಎಲ್ಲ ಸೌಲಭ್ಯಗಳು ಅಲ್ಲಿ ಜಾಸ್ತಿ ಸಿಗೋದ್ರಿಂದ ಹಾಸನಕ್ಕೆ ಶಿಫ್ಟ್ ಆಗ್ಬಿಟ್ವಿ. ಇವಾಗ ನಾರ್ಮಲ್ ಆದ್ರಾ? ನಾರ್ಮಲ್ ಆಗಿಲ್ಲ, ವೀಲ್ ಚೇರಲ್ಲೇ ಇದ್ದಾರೆ ಈಗಲೂ. ಮ್ಯಾನೇಜ್ ಮಾಡ್ತಾರೆ ವೀಲ್ ಚೇರಲ್ಲೇ ಎಲ್ಲ. ಓಕೆ, ಎಷ್ಟು ಜನ ಮಕ್ಕಳು? ಏನು ಮಾಡ್ತಾರೆ? ಒಬ್ಬನೇ ಮಗ. ಅವನು IDFC ಫಸ್ಟ್ ಬ್ಯಾಂಕಲ್ಲಿ ಸೌತ್ ಇಂಡಿಯನ್ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಬೆಂಗಳೂರಲ್ಲಿ. ಬೆಂಗಳೂರು. ಓಕೆ. ಸುಮಾರು ಆಗಿಲ್ಲ 20 ವರ್ಷದಿಂದ ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ. ಮೊದಲು ಸಿಟಿ ಬ್ಯಾಂಕಲ್ಲಿ 10 ವರ್ಷ ಇದ್ದ. ನೀವೇನಿಲ್ವಾ ನಿಮ್ಮ ಅಪ್ಪ ಹೇಳ್ದಂಗೆ ಜಮೀನಲ್ಲಿ ನೋಡ್ಕೋಬೇಕು ಬಿಟ್ಟು ಬರ್ಬೇಕಂತ ಹೇಳಿ? ಹೇಳಲಿಲ್ಲ. ಅವ್ರಿಗೂ ಹೊಸ ಬೇರೆ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಹೇಳಿ ಸ್ವಲ್ಪ ಬಿಗಿನಿಂಗಲ್ಲೇ ಸ್ವಲ್ಪ ಫ್ರೀ ಆಗಿ ಎಂಜಾಯ್ ಮಾಡ್ಕೊಂಡಿರಲಿ. ಅವರು BSc AG MSc AG ಮಾಡಿ MBA ಮಾಡ್ದ ಅವನು. ಓ, ಏಜಿನೇ ಅವನು AG. ಓಕೆ. ನಮ್ಮದು ದಾಖಲೆ ಇದೆ ಹೆಬ್ಬಾಳಲ್ಲಿ ಯೂನಿವರ್ಸಿಟಿನಲ್ಲಿ. ಒಂದು ಕುಟುಂಬದವರು ಒಂದೇ ಇದರಲ್ಲಿ 3 ತಲೆಮಾರವರು AG ಮಾಡಿರೋದು ನಮ್ಮದು ರೆಕಾರ್ಡ್. ಅದು ಇನ್ನು ಯಾರು ಬ್ರೇಕ್ ಮಾಡಿಲ್ಲ. ತಾತ, ಮಗ, ಮೊಮ್ಮಗ, 3 ಜನ. ಬನ್ನಿ ಮೋಹನಣ್ಣ ಮನೆ ನೋಡೋಣ. ಓಕೆ, ಇಲ್ಲಿ ಇದ್ಯಾವಾಗ ಏನೋ ಭಾಷಣ ಮಾಡ್ತಾ ಇದ್ದೀರಾ ತುಂಬ ಜೋರಾಗಿ? ಇಲ್ಲ, ಅದು ಎಲ್ಲ ಯಾವುದೋ ಒಂದು ಮೀಟಿಂಗಲ್ಲಿ ನೋಡಿ. ಇದು ಒಂದು ಇಟ್ಟಿದ್ದೀನಿ ಅಷ್ಟೇ. ಓ, SP ಮೋಹನ್. ಲೋರಿ ಕೀಟ್ ಅಂತ. ಓ, ಎಲ್ಲಿ ತೆಗ್ದಿದ್ದು ಇದು? ಲೋರಿ ಕೀಟ್ ಅಂತ ನಾನು ಫಾರಮಲ್ಲಿ ಮಾವಿನ ಹಣ್ಣು ತಿಂತಾ ಇದ್ದೆ ಹಕ್ಕಿ. ಓಕೆ. ಸಣ್ಣ ಗಿಣಿ ಅದು. ಕ್ಯಾಮ್ರಾ ನಂದು ನಿಕಾನ್ P600 ಅಂತ ಒಂದು ಕ್ಯಾಮ್ರಾ ಇತ್ತು. ಓಕೆ. ಈಗ P900 ಇದೆ. P600 ಅಲ್ಲಿ ತೆಗೆದಿರೋದು.
ಇದು ಫ್ಲವರು ಇದು ಎಲ್ಲ ನೀವೇ ಸುಮ್ಮನೆ ಇದು ನಾವು ಮಾಡಿ ತಂದಿರೋದು. ಇದು ದೇಸಾಯಿ ಅಂತ ನಮ್ಮ ಸ್ನೇಹಿತರು ಬರ್ದಿರೋದು ಅದು. ಓ ಡ್ರಾ ಮಾಡಿರೋದು. ಓಕೆ ನಿಮ್ಮ ತಂದೆಯವರಾ? ಇದು ನಮ್ಮ ತಂದೆ ತಾಯಿ. ಓಕೆ, ಇಲ್ಲಿ ನಿಮ್ಮ ಮನೆಗೆ ಬಂದಿರೋರು ನಮ್ಮದೊಂದು ಸೆಕೆಂಡ್ ಸ್ಯಾಟರ್ಡೆ ಸೀನಿಯರ್ಸ್ ಅಂತ ಒಂದು 15 ಜನದ ಗ್ರೂಪ್ ಇದೆ. ಅದರಲ್ಲಿ ಆರ್ ಟಿ ದೇವೇಗೌಡರು, ಹುರುಡಿ ವಿಶ್ವನಾಥ್, ಜವರೇಗೌಡರು, XMP ಎಲ್ಲ ಇದ್ದೀವಿ. ಸೊ ನಾವು ಈಗ ಒಂದು ಸುಮಾರು 12 ವರ್ಷದಿಂದ ಎವ್ರಿ ಮಂತ್ ಸೇರ್ತೀವಿ ಒಂದು ಊಟಕ್ಕೆ ಅಷ್ಟೇ. ಊಟ ಮಾತುಕತೆ ಅಷ್ಟೇ. ಸೊ ಅದೇ ಗ್ರೂಪ್ ಅವರು ಇಲ್ಲಿಗೆ ಬಂದಾಗ ಹೆಮ್ಗೆಗೆ ಬಂದಾಗ ತೆಗೆದಿರೋದು. ಅಲ್ಲೇ ಸಿಟಿ ಕ್ಲಬ್ ಅಲ್ಲಿ ಸಾಮಾನ್ಯವಾಗಿ ಹಾಸನ್ ಸಿಟಿ ಕ್ಲಬ್ ನೈಟಲ್ಲಿ ಒಂದು ಡಿನ್ನರ್ ಮಾಡ್ತೀವಿ ಅಷ್ಟೇ. ಓಕೆ, ಈ ಟ್ರೆಜರಿ ಎಲ್ಲ ಇಟ್ಟಿದ್ರಲ್ಲ, ಎಷ್ಟು ಖಜಾನಲ್ಲಿ ದುಡ್ಡು? ಇಲ್ಲ ಅದು ಯಾರೋ ಕೊಚ್ಚಿನಲ್ಲಿ ಕೊಟ್ಟಿರೋದು ನನ್ನ ಮಗನಿಗೆ ಗಿಫ್ಟ್ ಆಗಿ ಕೊಟ್ಟಿರೋದು. ಓಕೆ, ಒಳ್ಳೆ ಆಂಟಿಕ್ ಪೀಸ್ ಎಲ್ಲ ಇಟ್ಕೊಂಡು ಹಳೆ ಕಾಲದ ಟಿವಿ ಮತ್ತೆ ಈ ಕಡೆ ಎಲ್ಲ. ಹೌದು, ಇದೊಂದು ರೋಸ್ವುಡ್ ರೂಮ್ ಅಂತ ಇದೆ. ರೂಮ್ ಫುಲ್ ಆಫ್ ರೋಸ್ವುಡ್. ಇದು ಫುಲ್ ಆಫ್ ರೋಸ್ವುಡ್. ವಾವ್. ಮಂಚ, ಬೀರು, ಅದು ಇದು ಎಲ್ಲ ರೋಸ್ವುಡ್. ಇದು ಕೊಂಡ್ಕೊಂಡು ಮಾಡಿಸ್ತೀನಿ ಅಂದ್ರೆ ಎಷ್ಟಾಗ್ಬೋದು? ಅಯ್ಯೋ ಕಾಸ್ಟ್ಲಿ ಆಗುತ್ತೆ, ತುಂಬಾ ಜಾಸ್ತಿ ಆಗುತ್ತೆ. ಒಂದು ಡೋರ್ಗೆನೆ ಇದಾಗುತ್ತೆ, ಒಂದು 10-15 ಲಕ್ಷ ರೂಪಾಯಿಂದು ಆಗುತ್ತೆ. 10-15. ಹೌದು, ಇದೆಲ್ಲ ಸೇರಿದ್ರೆ ಈಗ ಇನ್ನೂ ಜಾಸ್ತಿ ಆಗ್ಬೋದು, ಗೊತ್ತಿಲ್ಲ. ಅಂದ್ರೆ ನಿಮ್ದೇ ಮರ ಇತ್ತಲ್ಲ? ಅವಾಗ ನಮ್ದೇ ಮರ ಇತ್ತು, ಹಿಂದೆ ಮಾಡ್ಬಿಟ್ವಿ. ಈಗ ಮಾಡಕ್ ಆಗದೇ ಇಲ್ಲ, ಜನನೇ ಸಿಗಲ್ಲ, ಕಾರ್ಪೆಂಟ್ರ್ ಸಿಗಲ್ಲ. ಓಕೆ, ಇವಾಗೆಲ್ಲ ರೆಡಿಮೇಡ್. ಈಗೆಲ್ಲ ರೆಡಿಮೇಡ್. ಇದು ನೋಡಿ, ಇದೊಂದು ಇತ್ತೀಚೆಗೆ ತಂದಿರೋದು ರೆಡಿಮೇಡ್. ಯಾವುದು ಬೇಡ, ರೆಡಿಮೇಡೇ ಇರಲಿ. ಮರಗಳಿದ್ರು ಯಾರು ಮಾಡ್ಸಕ್ ಹೋಗಲ್ಲ, ಅವ್ರನ್ನ ಹಿಡ್ಕೊಂಬರೋದೇ ಕಷ್ಟ, ಬರಲ್ಲ, ತುಂಬಾ ಎಕ್ಸ್ಪೆನ್ಸಿವ್, ಸಿಗೋದೇ ಇಲ್ಲ ಬಿಡಿ. ಡೆಕೋರೇಟಿವ್ ಅಂದ್ರೆ ಸಿಂಪಲ್ ಆಗಿ ರಾಯಲ್ ಆಗಿ ಇಟ್ಟಿದ್ದೀರಾ ಮನೇನ? ಇದೆ, ಯೂಸ್ ಮಾಡ್ತಾ ಇಲ್ಲ ಅಷ್ಟೇ. ಡೈನಿಂಗ್ ಏರಿಯಾ. ಈ ಕಡೆ ಕಿಚನ್. ಅಂದ್ರೆ ನಿಮ್ಮ ಅಮ್ಮ ಅಪ್ಪ ನೀವೆಲ್ಲ ಇದ್ದಾಗ ಇಲ್ಲೇ ಅಡುಗೆ ಎಲ್ಲ ಮಾಡ್ತಾ ಇದ್ದಿದ್ದು? ಇಲ್ಲೇ. ಅದು ನಮ್ಮ ತಂದೆಯವರೆಲ್ಲ ಜಾಸ್ತಿ ವರ್ಷ ಇರಲಿಲ್ಲ, ನಾನು 10 ವರ್ಷ ಇದ್ದಿದ್ದು. ನಾನು ಹೇಳ್ತೀನಿ, ನಮ್ಮ ತಂದೆಯವರೆಲ್ಲ ಅಲ್ಲಿ ಹಾಸನ ಮನೆಯಿಂದಾನೇ ಬಂದು ಹೋಗಿ ಮಾಡ್ತಾ ಇದ್ರು. ನಮ್ಮ ತಾಯಿಯವರು ಸ್ವಲ್ಪ ದಿನ. ನಿಮ್ಮ ತಂದೆಯವರು ಇದ್ದಾಗಲೇ ಹಾಸನಲ್ಲಿ ಮನೆ ಮಾಡಿದ್ರಿ? ಅದು 1968. ಇದು 78. ಇದು 10 years ಆದ್ಮೇಲೆ ಮಾಡಿದ್ದು. ಇಲ್ಲಿ ಲೇಟು 10 years. ಅದು 68. ಮುಂಚೆ ಇಲ್ಲಿ ಚಿಕ್ಕ ಮನೆ ಇತ್ತಾ? ಮುಂಚೆ ಏನೂ ಇರಲಿಲ್ಲ, ಎಲ್ಲ ಒಟ್ಟಿನಲ್ಲಿ ಇದ್ವಿ ನಾವು. ನಮ್ಮ ತಾತನ ಮನೆ ಇದರಲ್ಲಿ ಒಂದೇ ಮನೆ ಊರೊಳಗಿತ್ತು. ಇದೆಲ್ಲ ಡಿವೈಡ್ ಆದಮೇಲೆ ಅವ್ರವ್ರು ಮಾಡ್ಕೊಂಡ್ವಿ. ಹೋರಾಟ ಅಂತ ಬಂದಾಗ ಯಾವುದು ಪರವಾಗಿ ಧ್ವನಿ ಎತ್ತಿದ್ದೀರಾ ನೀವು? ಪರಿಸರದಲ್ಲಿ ಆನೆಗಳದ್ದು ಸಂಘರ್ಷ, ಆಮೇಲೆ ಪ್ರಾಣಿಗಳನ್ನ ಬೇಟೆಯಾಡೋ ವಿಚಾರದಲ್ಲಿ, ಆಮೇಲೆ ಇಲ್ಲೆಲ್ಲ ಬೇಟೆ ನಡೀತಾ ಇತ್ತಲ್ಲ, ಸಿಕ್ಕಾಪಟ್ಟೆ ನಡೀತಾ ಇತ್ತು. ಅದರ ವಿರುದ್ಧ ತುಂಬ ಇದು ಮಾಡಿದ್ದೀವಿ ನಾವು, ಪ್ರೊಟೆಸ್ಟ್ ಮಾಡಿದ್ದೀವಿ. ಈ ಗುಂಡಿಯ ಜಲವಿದ್ಯುತ್ ಯೋಜನೆ ಬಂದಾಗ ನಾವು ಕಿಶೋರ್ ಅನ್ನೋರ ಜೊತೆಯಲ್ಲಿ ಸೇರಿ ಅದನ್ನು ತಡೆದಿದ್ದು, ಗುಂಡಿಯ ಜಲವಿದ್ಯುತ್ ಯೋಜನೆ ಆಗದ ಹಾಗೆ ತಡೆದು ಅದು 100 ಎಕರೆನ ಉಳಿಸಿರೋವಂಥದ್ದು. ವೆಸ್ಟರ್ನ್ ಘಾಟ್ ಕನ್ಸರ್ವೇಷನ್ಗೆ ತುಂಬ ಹೋರಾಟ ಮಾಡಿರೋದು. ಪಕ್ಷಿಗಳನ್ನು ಉಳಿಸ್ಬೇಕು ಅನ್ನೋ ವಿಚಾರದಲ್ಲಿ ತುಂಬ ಹೋರಾಟ ಮಾಡಿರೋದು. ಈ ಥರ ಬೇರೆ ಇದು. ಮತ್ತು ಸಾಮಾಜಿಕವಾಗಿ ನಾವು ಅದೇ ಒಂದು ರೆಡ್ ಕ್ರಾಸ್ನಿಂದ ಸೋಷಿಯಲ್ ಸರ್ವಿಸ್ ಮಾಡ್ತಕ್ಕಂಥದ್ದು, ಆರೋಗ್ಯ ಶಿಬಿರಗಳು, ಫ್ರೀ ಕ್ಲಿನಿಕ್ ನಡೆಸ್ತಾ ಇದ್ದೀವಿ. ಆಮೇಲೆ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಮಾಡೋವಂಥದ್ದು, ಆಮೇಲೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡೋವಂಥದ್ದು, ಫಸ್ಟ್ ಏಡ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡೋವಂಥದ್ದು. ಈ ಥರ ಬೇರೆ ರೀತಿಯಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್. ಮೇಲೆ ಹೋಗೋಣ. ಮೇಂಟೆನೆನ್ಸ್ ಕಡಿಮೆ, ಯಾರೂ ಇರಲ್ವಲ್ಲ, ಅಷ್ಟು ಕ್ಲೀನ್ ಆಗಿದೆ ಅಂತ ಅನ್ಸಲ್ಲ ನಮಗೆ. ಎಲ್ಲ ಹಳೆ ಕಾಲದ ಥರ ಇಟ್ಕೊಂಡು ಇಲ್ಲಿ ನಿಮಗೆ ಬಂದಂಥ ಸನ್ಮಾನಗಳ. ಇದು ನಿಮ್ದು ಕಾಲದ, ನಿಮ್ಮ ತಂದೆಯವ್ರ ಕಾಲದ? ಇಲ್ಲಿ ಬುಕ್ಸ್ ಎಲ್ಲ ಇದೆಯಲ್ಲ? ನಮ್ಮ ಕಾಲದ ಎಲ್ಲ ಬುಕ್ಸ್ ಎಲ್ಲ ನೋಡ್ಬೋದು, ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಇಲ್ಲಿದೆ. ಓಕೆ, ಬಾಲ್ಕನಿ ವ್ಯೂ ಪಾಯಿಂಟ್. ಇಲ್ಲಿ ನಿಂತ್ಕೊಂಡ್ರೆ ನಿಮ್ಮ ತೋಟ ಎಲ್ಲ ಇದೆಲ್ಲ ಕಾಣುತ್ತೆ ಅಷ್ಟೇ. ಓಕೆ, ಇದು ರಾಂಬುಟಾನ್ ಗಿಡ, ಅದು ರಾಂಬುಟಾನ್ ಗಿಡ, ಅದು ಬೆಟ್ಟದಲ್ಲಿ. ಇದು ಚೈನೀಸ್ ಸೀಬೆ, ಇದೊಂದು ಅಲಹಾಬಾದ್ ಸೀಬೆ. ಹೀಗೆ ಎಲ್ಲ ಕಡೆ CC ಕ್ಯಾಮ್ರಾ ಇಟ್ಟಿದ್ದೀರಾ? ಇಲ್ಲ, ಅದು ಇಲ್ಲಿ ವರ್ಕ್ ಆಗ್ತಿಲ್ಲ ಈಗ, ಹಿಂದೆ ಮಾಡಿದ್ದು. ಓಕೆ, ಇವಾಗ ನಮ್ಮ ಭಾಗದಲ್ಲಿ ಬೇಟೆಯಾಡೋದು ಕಾಮನ್ ಆಗಿತ್ತಲ್ಲ, ಅವಾಗ ನೀವು ಹೋರಾಟ ಮಾಡಿದಾಗ ನಿಮ್ಮನ್ನ ಯಾರು ಅಪೋಸ್ ಮಾಡಲಿಲ್ವಾ? ಗಲಾಟೆ ಮಾಡೋರು. ಆಮೇಲೆ ಹೆದರಿಕೆ ಇತ್ತು ಊರವ್ರಿಗೆಲ್ಲ. ಇಲ್ಲಿ ನಮ್ಮ ಪಕ್ಕದಲ್ಲಿ, ನಮ್ಮ ಪಕ್ಕದ ಊರು ಹೊನ್ನೊಳ್ಳಿನಲ್ಲಿ ತುಂಬ ಬೇಟೆ ಮಾಡೋರು. ಅವ್ರಿಗೆ ಹೀಗೆ ಹೇಳಿ ನಿಧಾನಕ್ಕೆ ಗ್ರ್ಯಾಜುವಲ್ ಆಗಿ ಅದಾಗ ಬಿಟ್ಟರು ಅಂತ ಇಟ್ಕೊಳ್ಳಿ. ಬಟ್ ನಾವೆಲ್ಲ ಬಂದ ಇಟ್ಟಿಗೆ ಕೋವಿ ಮರ ಮಾಚೋದು, ಔತ್ಕೊಳ್ಳೋದು, ಈ ಥರ ಎಲ್ಲ ಮಾಡೋರು. ಆ ಒಂದು ಹೆದರಿಕೆ ಇಟ್ಕೊಂಡಿದ್ವಿ. ಮರ ಇಲ್ಲಿಗೆಲ್ಲ ಕಡಿಯೋ ವಿಚಾರದಲ್ಲಿ ಇವೆಲ್ಲ ಎಲ್ಲದಕ್ಕೂ ನಾವು ಅಪೋಸ್ ಮಾಡಿದ್ವಿ. ಇವಾಗ
ಆಮೇಲೆ ಆನೆಗಳನ್ನ ಹಿಡಿದು ಸಾಗಿಸೋ ವಿಚಾರದಲ್ಲಿ. ಇಲ್ಲಿ ಸಾಗಿಸ್ತಾ ಇದ್ರು ಆನೆಗಳನ್ನ ಬೇರೆ ಪ್ರದೇಶಕ್ಕೆ ಪುಂಡಾನೆಗಳನ್ನ ಅದಕ್ಕೆ ಕ್ಯಾಂಪೇನ್ ಮಾಡಿದ್ವಿ, ಲೆಟರ್ ಕ್ಯಾಂಪೇನ್ ಮಾಡಿದ್ವಿ. ಏನು ಆನೆ ಹಿಡಿಬಾರ್ದು ಅಂತಲ್ಲ, ಆನೆ ಹಿಡಿದು ಸಾಗಿಸ್ಬೇಕು ಅಂತಾನೆ. ಇಲ್ಲಿ ನಮ್ಗೆ ಅದು ಹೊಂದ್ಕೊಳ್ಳಲ್ಲ, ಅದು ಇಲ್ಲಿ ಕಾಡಿಲ್ಲ. ಸುಮ್ಮನೆ ರೈತರ ಜಮೀನಲ್ಲಿ ಯಾತಕ್ಕೆ ಬಿಟ್ಟಿದ್ದೀರಿ ನೀವು ಅಂತ ನಮಗೆಲ್ಲ ಡ್ಯಾಮೇಜ್ ಮಾಡೋದು. ನಮಗೆಲ್ಲ ಇಲ್ಲೆಲ್ಲ ಬರೋದು, ಇಲ್ಲೆಲ್ಲ ಆನೆಗಳು ಈಗ ಬರ್ತಾ ಇಲ್ಲ, ಈಗ ಎಲ್ಲ ಬೇಲೂರು ಕಡೆ ಹೊಟ್ಟೋಗಿದ್ದಾವೆ. ಓಕೆ, ಅಂದ್ರೆ ಅವರು ಅರಣ್ಯ ಇಲಾಖೆಯವರೆಗೂ ನಿಮ್ಗೂ ಏನು ಆನೆ ವಿಚಾರದಲ್ಲಿ ಏನು ಕಾಂಪಿಟೇಷನ್ ಆಗಿದ್ದು, ಏನು ವಾದ ವಿವಾದ ಏನಿಲ್ಲ. ನಾವು ಅವ್ರ ಜೊತೆ ಇದ್ವಿ. ನಾನು ಗೌರವಾನ್ವಿತ ವನ್ಯಜೀವಿ ಪರಿಪಾಲಕ ಆಗಿದ್ದೆ 25 ಇಯರ್ಸ್ ಹಾಸನ ಜಿಲ್ಲೆಯಲ್ಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ. ನಾನು ಸ್ಟೇಟಲ್ಲೇ ರೆಕಾರ್ಡ್. ಅದು ಯಾರು ಕಂಟಿನ್ಯೂಸ್ ಆಗಿಲ್ಲ, ಎಲ್ಲರಿಗೂ ಬ್ರೇಕ್ ಕೊಟ್ಟು ಮತ್ತೆ ಆಗಿದ್ದಾರೆ, ಮತ್ತೆ ಬಿಟ್ಟೋಗಿದ್ದಾರೆ, ಮತ್ತೆ ಬಂದಿದ್ದಾರೆ ಆ ಥರ. ನಾನು ಹಾಗಾಗಿ ಗುಡ್ ಬುಕ್ಸಲ್ಲಿದ್ದೆ. ಸೊ ಕನ್ವಿನ್ಸ್ ಮಾಡ್ತಿದ್ದೆ DFOಗಳಿಗೆ, ಅವರಿಗೆಲ್ಲ DFOಗಳನ್ನೆಲ್ಲ ಕನ್ವಿನ್ಸ್ ಮಾಡಿ ಇದು ಅವ್ರ ಜೊತೆ ಕೆಲಸ ಮಾಡೋದು, ಆನೆ ಓಡಿಸ್ಬೇಕಾದ್ರೆ ಜೊತೆಲಿ ಹೋಗೋದು, ಈ ರೀತಿ ಎಲ್ಲ ಬಂದ DFOಗಳೆಲ್ಲ ಚೆನ್ನಾಗಿರ್ತಿದ್ರು ನಮ್ಮ ಹತ್ರ. ನೀವು DFO ಆಗ್ತಾ ಇದ್ರಲ್ಲ? ಆಗ್ತಾ ಇದ್ದೆ. ಅಪಾಯಿಂಟ್ಮೆಂಟ್ ಲೆಟರ್ ಎಲ್ಲ ಹಾಗಾಗಿ ನಮಗೆ ಭಾಳ ಜನ ಸ್ನೇಹಿತರು ನನ್ನ ಜೊತೆ ಸೀನಿಯರ್ಸು ಜೂನಿಯರ್ಸು DFOಗಳಾಗಿ ಇಲ್ಲಿ ಹಾಸನಕ್ಕೂ ಬಂದು ಹೋಗಿದ್ದಾರೆ. ಇಂಥದ್ದೆಲ್ಲ ನಮ್ಗೆ ಅನುಕೂಲ ಆಯ್ತು ಅದು ಆ ಟೈಮಲ್ಲಿ. ನಿಮ್ಮನ್ನ ಏನಾದ್ರು ಅರೆಸ್ಟು ಅಥವಾ ಈ ಥರ ಧರಣಿ ಆ ಥರ ಏನು ಒಂದ್ಸಲ ಮಾಡಿದ್ರು. ಗುಂಡ್ಯ ಇದು ಜಲವಿದ್ಯುತ್ ಯೋಜನೆ ಮಾಡ್ಬೇಕಾದ್ರೆ ನಮ್ಮನ್ನು ಬಸ್ಸಲ್ಲಿ ನಾವು ವೆಹಿಕಲ್ನ ತಡೆದು ನಮ್ಮನ್ನೆಲ್ಲ ಹಿಡ್ಕೊಂಡು ಪೊಲೀಸ್ನವರು ಒಂದು ಬಸ್ಗೆ ಹಾಕಿ ತೊಗೊಂಡೋಗಿ ಪ್ರಿವೆಂಟಿವ್ ಅರೆಸ್ಟ್ ಮಾಡಿದರು. ಒಂದು ಕಲ್ಯಾಣ ಮಂಟಪದಲ್ಲಿ ಇಟ್ಟಿದ್ರು ಇವರು ಯಡಿಯೂರಪ್ಪನವ್ರು ಹೋಗೋ ತನಕನೂ. ಆಮೇಲೆ ನಮ್ಮನ್ನು ಬಿಟ್ಟು ಕಳಿಸಿದ್ರು ಸಾಯಂಕಾಲ. ಓಕೆ, ಆ ರೀತಿ. ಇವಾಗಲೂ ಹೋರಾಟ ಎಲ್ಲ ನಡೀತಾ ಇದೆ. ಈ ಕಡಿಮೆ, ಬಟ್ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ ಸಮಾಜದ್ದು ಬೇರೆ ಬೇರೆ ರೀತಿಯಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. 1970s ಹೇಮಾವತಿ ರಿಸರ್ವಾಯರ್ ಪ್ರಾಜೆಕ್ಟನ್ನು ಬಿಲ್ಡ್ ಮಾಡಿ ನೀರನ್ನ ನಿಲ್ಲಿಸಿದ್ರು. ಆ ಹಿನ್ನೀರಿನಿಂದಾಗಿ ಇಲ್ಲಿ ಆಲ್ ಅಲಾಂಗ್ ದಿ ರಿವರ್ ರಿವರ್ ಬಾರ್ಡ್ರಲ್ಲಿ ಇದ್ದಿದ್ದು ಒಳ್ಳೆ ಉತ್ಕೃಷ್ಟವಾದ ಇತ್ತಲ್ಲ, ಗುಣಮಟ್ಟದ ಆನೆಗಳಿಗೆ ಆಹಾರ ಆಗಿ ಅಭ್ಯಾಸ ಆಗಿದ್ದಂಥ ಗಿಡಗಳೆಲ್ಲ ಮುಳುಗೋಯ್ತು, ಬಿದಿರು ಮುಳುಗೋಯ್ತು. ಮುಂಚೆ ಏನಾಗಿತ್ತು ಅಂದರೆ ಆನೆಗಳು ವಲಸೆ ಬಂದು ಮತ್ತು ವಾಪಸ್ ಹೋಗೋಂಥ ಪ್ರವೃತ್ತಿ ಇತ್ತು, ರೈತರ ಜಮೀನಿಗೆ ಬರ್ತಾ ಇರಲಿಲ್ಲ. ಬಟ್ ಇದು ಯಾವಾಗ ಹಿನ್ನೀರಿನಲ್ಲಿ ಇವೆಲ್ಲ ಕಾಡು ಮುಕ್ಕಾಲು ಭಾಗ ಮುಳುಗೋಯ್ತೋ, ಡೆಸ್ಟ್ರಾಯ್ ಆಯಿತೋ, ಕಾಡೆಲ್ಲ ಕಡಿದ್ರು, ಆಮೇಲೆ ಮರಗಳನ್ನ ಕಡಿದ್ರು, ಅದೆಲ್ಲ ಆದಮೇಲೆ ಆನೆಗಳು ನೇರವಾಗಿ ಒಳಗಡೆ ಬಂದು ಇಲ್ಲೇ ಉಳಿಯೋದಕ್ಕೆ ಶುರು ಮಾಡೋದು, ವಾಪಸ್ ಹೋಗಲಿಲ್ಲ. ಸೊ ಆ ಮೈಗ್ರೇಷನ್ ಅನ್ನೋದನ್ನು ತಪ್ಪಿಸ್ಕೊಂಬಿಟ್ವು, ಆ ನಡವಳಿಕೆನೇ ಬಿಟ್ಬಿಟ್ವು ಕಂಪ್ಲೀಟು. ಇಲ್ಲೇ ಬಿಟ್ಟು ಇಲ್ಲೇ ಮರಿ ಹಾಕಿ ಇಲ್ಲೇ ವೃದ್ಧಿಯಾಗಿ ಗುಂಪು ಸಂಖ್ಯೆ ಜಾಸ್ತಿ ಆಯಿತು. ಬೀಡ್ಬೇಡ ಮಧ್ಯದಲ್ಲಿ ಮಾನವರು ಸಿಕ್ಕಿದಾಗ ಸಾಯಿಸೋದು, ತೊಂದರೆ ಮಾಡೋದು, ನೋವು ಮಾಡೋದು, ಘರ್ಷಣೆ ಶುರುವಾಯಿತು. ಆಮೇಲೆ ಕೆಲವೆಲ್ಲ ಆ ಟೈಮಲ್ಲಿ ಪ್ರಾರಂಭದಲ್ಲಿ ಇಲಿಸಿಟ್ ಲಿಕ್ಕರ್ ಮಾಡೋರು ಎಲ್ಲರೂ ಕೊಡಪಾನದಲ್ಲಿ ಇಟ್ಟು ಇದು ಮಾಡಿ ಕರಗೋದಕ್ಕೆ ಎಲ್ಲ ಬಟ್ಟಿನ ಕರಗೋದಕ್ಕೆ ಅಂತ ಇಡೋರು, ತೋಟದ ಒಳಗೆ ಪೊದೆ ಒಳಗೆಲ್ಲ. ಆನೆಗಳು ಅದನ್ನು ಕುಡಿಯೋಕೆ ಅಭ್ಯಾಸ ಮಾಡ್ಕೊಂಬಿಟ್ವು. ಕೆಲವು ಆನೆಗಳು ಅದನ್ನೇ ಹುಡ್ಕೊಂಡು ಬೆಳಗಿನ ಸಾಯಂಕಾಲ ತನಕ ಇದು ಮಾಡ್ತಾಯಿದ್ವು. ಈ ಥರ ಎಲ್ಲ ಪ್ರಾಬ್ಲಮ್ ಆಯಿತು. ಸೊ ಆನೆಗಳು ಈ ಏರಿಯಾದಲ್ಲಿ ತುಂಬ ಪ್ರಾಬ್ಲಮ್ಯಾಟಿಕ್. ಬಿಗಿನಿಂಗಲ್ಲಿ ಆಲೂರು ತಾಲೂಕಲ್ಲೇ ಜಾಸ್ತಿ ಜನ ಸತ್ತೋಗಿದ್ದು ಮತ್ತು ಕ್ರಾಪ್ ಡ್ಯಾಮೇಜು ಎಲ್ಲ ಆಗ್ತಾ ಇದ್ದಿದ್ದು. ಆಮೇಲೆ ನಮ್ಮಲ್ಲಿ ಏನಾಯಿತು, ಎಲೆಕ್ಟ್ರಿಕ್ ಫೆನ್ಸ್ಗಳು ಹಾಕೋಕ್ಕೆ ಶುರು ಮಾಡಿದ್ವಿ. ಎಲೆಕ್ಟ್ರಿಕ್ ಫೆನ್ಸ್ ಹಾಕೋಕ್ಕೆ ಶುರು ಮಾಡಿದ್ಮೇಲೆ ಪ್ರತಿ ಸಲ ನಿತ್ಯ ಶಾಕ್ ಹೊಡಿಸ್ಕೊಳ್ಳೋದಕ್ಕೆ ಪ್ರಾರಂಭ ಆಯಿತು. ಯಾರೂ ಕೂಡ ನೀವು ಮನುಷ್ಯರು ಒಂದು ಸಲ ಹೋಗಿ ಶಾಕ್ ಹೊಡೆದ್ರೆ ಎರಡನೇ ಸಲ ಮುಟ್ಟಕ್ಕೆ ಎಷ್ಟು ಹೆದರ್ತಾರೆ, ಅದೇ ಥರ ಆನೆಗಳು ಹೆದರೋದಕ್ಕೆ ಶುರು ಮಾಡಿ ಈ ಜಾಗ ಸರಿ ಇಲ್ಲ ಅಂತೇಳಿ ಬಿಟ್ಟು ಮುಂದಕ್ಕೆ ಹೋಗಿ ಸಕಲೇಶ್ಪುರ ತಾಲೂಕು ಹೋಯಿತು. ಸಕಲೇಶ್ಪುರ ತಾಲೂಕಿಂದ ಬೇಲೂರು ತಾಲೂಕಿಗೆ ಹೋಗಿದೆ, ಅಲ್ಲಿಂದ ಮೂಡಿಗೆರೆ, ಹೀಗೆ ಪ್ರಾಬ್ಲಮ್ ಶಿಫ್ಟ್ ಆಗ್ತಾ ಹೋಗಿದೆ ಒಂದು ಪ್ಲೇಸಿಂದ ಒಂದೊಂದು ಪ್ಲೇಸ್ಗೆ. ಬಟ್ ಇದೆಲ್ಲ ಕೋರ್ಟ್ ಕಮಿಷನ್ ಎಲ್ಲ ಮಾಡಿ ಕೋರ್ಟ್ನವರೆಲ್ಲ ವರದಿ ಎಲ್ಲ ತೊಗೊಂಡಾಗ ಭಾಳ ಬಂದಿದ್ದ ಎಕ್ಸ್ಪರ್ಟ್ಸ್ಗಳು ಏನು ಹೇಳ್ತಾರೆ ಅಂದರೆ, ಆಲೂರು ತಾಲೂಕಿನಲ್ಲಿರೋ ಅಂಥ ಒಂದು ಅರಣ್ಯ ಇಲ್ಲ, ಅಲ್ಲಿ ಅರಣ್ಯ ಇಲ್ಲದೆ ಇರೋದ್ರಿಂದ ಆನೆಗಳು ಸಂಪೂರ್ಣವಾಗಿ ರೈತರ ಜಮೀನನ್ನು ಅವಲಂಬಿಸ್ಕೊಂಡು ಜೀವನ ಮಾಡ್ತಾಯಿವೆ. ಅವುಗಳು ಆನೆಗಳನ್ನ ಸೂಕ್ತ ಜಾಗ ಅಲ್ಲ, ಹಾಗಾಗಿ ಅವುಗಳನ್ನ ಸ್ಥಳಾಂತರ ಮಾಡೋದು ಒಳ್ಳೆಯದು ಅಂತೇಳಿ ಕೋರ್ಟ್ಗೆ ಒಂದು ರಿಪೋರ್ಟ್ ಕೊಟ್ಟರು. ಅದ್ರ ಮೇಲೆ ಕೋರ್ಟು ಒಂದು 25 ಆನೆನ ಹಿಡಿಯೋದಕ್ಕೆ ಪರ್ಮಿಷನ್ನು ಕೊಡ್ತು. ಒಂದು 23 ಆನೆನೂ ಹಿಡಿದ್ರು. ಆಗ ಏನೇ ಆನೆ ಹಿಡಿದು ಹೊರಗಡೆ ಬಿಟ್ಟರು ಅವುಗಳು ಮತ್ತೆ ಪುನಃ ವಾಪಸ್ ಬರೋ ಅಂತ ಇದನ್ನು ತೋರಿಸಿದ್ವು. ಕೆಲವು ಟೈಮ್ ನಾಯಿಗಳು ಬೆಕ್ಕುಗಳು ದೂರ ಬಿಟ್ಟಿವಿ ಅಂತ ತಿಳ್ಕೊಳ್ತಾರೆ, ಮತ್ತು ಎಷ್ಟೋ ಮೈಲಿಯಿಂದ ಕಿಲೋಮೀಟ್ರಿಂದ ವಾಪಸ್ ಬಂದಿರೋದು ನಿದರ್ಶನ ಇದೆಯಲ್ಲ, ಅದೇ ಥರ ಆನೆಗಳು ಕೂಡ ವಾಪಸ್ ಬರೋದಕ್ಕೆ ಶುರುವಾಯಿತು. ಹಾಗಾಗಿ ಈಗ ಅದು ಏನು ಮಾಡೋದಕ್ಕೆ ಗೊತ್ತಾಯಿಲ್ಲ. ಪುಂಡಾನೆಗಳು ಅಂತ ಕಂಡಾಗ ಆ ಪುಂಡಾನೆಗಳನ್ನ ಸೆರೆ ಹಿಡಿತಾರೆ, ತೊಗೊಂಡೋಗಿ ಕ್ಯಾಂಪ್ಗೆ ಇಡ್ತಾರೆ, ಟೈಮಿಂಗ್ ಪಳಗಿಸ್ತಾರೆ, ಮತ್ತು ಅಲ್ಲೇ ಕ್ಯಾಂಪಲ್ಲಿ ಇಟ್ಕೊಳ್ಳೋ ಅಂತ ಇದು ಮಾಡ್ತಾರೆ. ನಾವು ಹೇಳೋದು ಅಲ್ಲಲ್ಲೇ ಪ್ರತಿ ಜಿಲ್ಲೆನಲ್ಲೋ ಅಥವಾ 2 ಜಿಲ್ಲೆ 3 ಜಿಲ್ಲೆಗೆ ಸಂಬಂಧಪಟ್ಟಂಗೆ ಎಲ್ಲಿ ಪುಂಡಾನೆಗಳಿದ್ದಾವೆ ಅವಕ್ಕೆಲ್ಲ ಒಂದು ಕ್ಯಾಂಪ್ ಮಾಡಿ 50-60 ಆನೆಗಳನ್ನ ಒಂದೇ ಇದರಲ್ಲಿ ಪಳಗಿಸಿ ಅವ್ರನ್ನ ಅಲ್ಲೇ ಸ್ಟಾಕ್ ಫೀಡಿಂಗ್ ಮಾಡಿ ಅಲ್ಲೇ ಮೇಂಟೈನ್ ಮಾಡಿ ಮಾವುತ್ರದ್ದು ಕ್ವಾರ್ಟರ್ಸು ಎಲ್ಲ ಮಾಡಿ ಒಂದು ದೊಡ್ಡ ಇದನ್ನೇ ಮಾಡಿಬಿಡಿ, ವ್ಯವಸ್ಥೆನೇ ಮಾಡಿ, ಇನ್ಫ್ರಾಸ್ಟ್ರಕ್ಚರೇ ಮಾಡಿ ಅಂತ ನಾವು ಹೇಳುತ್ತಿದ್ದೀವಿ. ಅದಕ್ಕೆ ಒಪ್ಪಲ್ಲ ಅವರು. ಅದಕ್ಕೆ ಏನಾರು ಆ್ಯನಿಮಲ್ ರೈಟ್ಸ್ ಅವರು ಅಪೋಸ್ ಮಾಡ್ತಾರೆ. ಆನೆಗಳನ್ನ ಹಂಗೆ ಟ್ರಂಕ್ವಲೈಸ್ ಮಾಡಿ ಪಳಗಿಸೋಂಗಿಲ್ಲ,
ಕಟ್ಟು ಹಾಕೋ ಹೋಗಿಲ್ಲ ಅಂತೆಲ್ಲ ಇದು ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಇದಕ್ಕೆ ಇದೇನು ಸೂಕ್ತವಾದಂಥ ಇದೇ ಸಿಗ್ತಾ ಇಲ್ಲ, ಉತ್ತರನೇ ಸಿಗ್ತಾ ಇಲ್ಲ, ಸೊಲ್ಯೂಷನ್ನೇ ಸಿಗ್ತಾ ಇಲ್ಲ. ಹಾಗೆ ನಾವು ಅದು ಇವತ್ತಿಗೂ ಹೇಳ್ತೀವಿ, ಆನೆ ಧಾಮಗಳನ್ನ ಮಾಡಬೇಕು ಅಂತ, ಸ್ಯಾಂಕ್ಚುರೀಸ್ ಥರ. ಸ್ಯಾಂಕ್ಚುರೀಸ್ ಅಂದರೆ ದೊಡ್ಡ ಏರಿಯಾ ಬೇಡ, ಒಂದು 50 ಎಕರೆ ಸಾಕು. ಪಕ್ಕದಲ್ಲಿ ನೀರು ಇರಬೇಕು, ನದಿ ಇರಬೇಕು, ದಿನ ಮೈ ತೊಳಿಬೇಕು, ಕರ್ಕೊಂಡೋಗಿ ಮಾವುತರು 2 ಸಲ ನದಿನಲ್ಲಿ ಮಿಂದು ಬರಬೇಕು, ಅವು ಈಜಾಡಬೇಕು, ತೊಳಿಬೇಕು, ಅವನ್ನೆಲ್ಲ ಕ್ಲೀನಾಗಿ, ಮತ್ತು ಬಂದು ಕಟ್ಟಾಕಬೇಕು, ಫುಡ್ ಕೊಡಬೇಕು. ಅದಕ್ಕೆ ಟೂರಿಸ್ಟ್ಗಳು ಬರೋ ಹಂಗೆ ಮಾಡಬೇಕು, ಟೂರಿಸ್ಟ್ಗಳಿಗೆ ಎಂಟ್ರಿ ಟಿಕೆಟ್ ಮಾಡಬೇಕು. ಅದರಿಂದನೂ ಕೂಡ ಸ್ವಲ್ಪ ಖರ್ಚು ವೆಚ್ಚದು ಇದಾಗುತ್ತೆ. ಸರ್ಕಾರನೂ ಕೊಡಬೇಕು. ಇಲ್ಲದ್ರೆ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನಲ್ಲಿ ಯಾವ್ದಾರು ಕಾರ್ಪೊರೇಟ್ ಅವ್ರ ಹತ್ರ ಆನೆಗಳನ್ನ ದತ್ತು ತಗೊಳ್ಳೋವಂಥ ವ್ಯವಸ್ಥೆನೂ ಮಾಡಬೇಕು. ಇವೆಲ್ಲ ಮಾಡಬೇಕು. ಅದಕ್ಕೆ ಕೆಪಾಸಿಟಿ ಬೇಕು ಸರ್ಕಾರದಲ್ಲಿ ಇರೋ ಮಂತ್ರಿಗೆ. ಬರೀ ಹೇಳ್ಕೊಂಡು ತಿರುಗಿದ್ರೆ ಸಾಲದು. ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬಾಯಲ್ಲಿ ಹೇಳ್ತಾರೆ. ಪ್ರಾಕ್ಟಿಕಲಾಗಿ ಇದುವರೆಗೂ ಸುಮಾರು ಒಂದು 25-30 ವರ್ಷದಿಂದ ಏನೂ ಮಾಡಿಲ್ಲ ಯಾರು. ದಿನ ಮಾನವನ ಸಾವು, ಆನೆಗಳ ಸಾವು ನಡೀತಾನೇ ಇದೆ. ಅಂದಾಜು ಆಲೂರು ತಾಲೂಕಲ್ಲಿ ಎಷ್ಟು ಸಾವಾಗಿರ್ಬೋದು ಆನೆ ದಾಳಿಯಿಂದ? ಇಲ್ಲಿ ಆನೆ ದಾಳಿಯಿಂದ ಒಟ್ಟು ಸಕಲೇಶ್ಪುರ, ಆಲೂರು, ಬೇಲೂರು ಎಲ್ಲ ಸೇರಿ ಒಂದು 75 ಜನ ಸತ್ತೋಗಿದ್ದಾರೆ. ಎಷ್ಟು ವರ್ಷದಲ್ಲಿ? ಒಂದು 30 ವರ್ಷದಲ್ಲಿ 75-80 ಜನ ಸತ್ತೋಗಿದ್ದಾರೆ. ಬೆಳೆ ಹಾನಿ ಆಗಿರೋದು, ನಾಶ ಆಗಿರೋದು ಕೋಟ್ಯಾಂತರ ರೂಪಾಯಿ, ಅದು ಲೆಕ್ಕಕ್ಕಿಲ್ಲ. ಕೋಟ್ಯಾಂತರ ಆಗಿದೆ, ಒಂದು 50-60, ಒಂದು 100 crores ಪ್ರತಿ ವರ್ಷ ಕೊಡ್ತಾರಲ್ಲ. ಎಲ್ಲದು ಸ್ಟ್ಯಾಟಿಸ್ಟಿಕ್ಸ್ ಇದೆ ಅವ್ರ ಹತ್ರ, ರೆಕಾರ್ಡ್ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಲಿ. ಎಷ್ಟು ಪ್ರತಿ ವರ್ಷ ಯಾವ್ಯಾವ ವರ್ಷದಲ್ಲಿ ಬೆಳೆ ಆಸ್ತಿ ಪಾಸ್ತಿ ನಾಶ ಇವಕ್ಕೆಲ್ಲ ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳಿ ಇದಿದೆ. ಇದು ಪ್ರತಿ ವರ್ಷ ಏನಾಗ್ತಾ ಇದೆ, ಓಡಿಸೋ ಅಂಥ ಪ್ರಕ್ರಿಯೆನಲ್ಲಿ ಇದು ಮಾಡ್ತಾ ಇದ್ದಾರೆ. ರ್ಯಾಪಿಡ್ ಆ್ಯಕ್ಷನ್ ಟೀಮ್ ಅಂತ ಮಾಡಿದ್ದಾರೆ. ಆನೆಗಳನ್ನ ಸ್ಪಾಟ್ ಮಾಡೋದಕ್ಕೆ ಅವಕ್ಕೆಲ್ಲ ಒಂದು TV ಸ್ಕ್ರೀನ್ನಲ್ಲಿ ಏನು ಇನ್ಫಾರ್ಮೇಷನ್ ಏನು ಬರುತ್ತೆ, ಕೆಲವಕ್ಕೆಲ್ಲ ಇದು ಬೆಲ್ಟ್ ಹಾಕಿದ್ದಾರೆ, GPS ಬೆಲ್ಟ್ ಹಾಕಿದ್ದಾರೆ. ಅವು ಎಲ್ಲಿದ್ದಾವೆ ಅಂತ ಪೊಸಿಷನ್ ನೋಡ್ಕೊಂಡು GPS-ಅಲ್ಲಿ ಇಂತಿಂಥ ಕಡೆ ಇದೆ ಅಂತ ಅಲರ್ಟ್, ಫೋನಲ್ಲೇ ಅಲರ್ಟ್ ಮಾಡ್ತಾರೆ. ಒಂದು ವಾರ್ನಿಂಗ್ ಕೊಡೋ ಅಂಥದ್ದು. ಕೆಲವ್ರಿಗೆಲ್ಲ ವಾಟ್ಸಪ್ಪಲ್ಲಿ ಎಲ್ಲರನ್ನೂ ಆಯಾ ಹಳ್ಳಿನಲ್ಲಿ ಒಂದು 5-6 ಜನರನ್ನ ವಾಟ್ಸಪ್ ಗ್ರೂಪಿಗೆ ಸೇರಿಸ್ಕೊಂಡು ಅವ್ರು ವಾಟ್ಸಪ್ ಗ್ರೂಪಲ್ಲಿ ಅವ್ರಿಗೆ ಮೆಸೇಜ್ ಕೊಡ್ತಾರೆ, ಆನೆಗಳು ಇಲ್ಲಿದೆ, ಎಚ್ಚರಿಕೆ. ಸಂಜೆ ಯಾರು ಲೇಟಾಗಿ ಹಾಸನದಿಂದ ಬೇರೆ ಕಡೆಯಿಂದ ಹಳ್ಳಿಗೆ ಹೋಗೋರು ಹುಷಾರಾಗಿ ಹೋಗಬೇಕು, ಆನೆ ಇಂಥ ಜಾಗದಲ್ಲಿದೆ ನಿಮ್ಮ ಹಳ್ಳಿನಲ್ಲಿ ಅಥವಾ ಪಕ್ಕದ ಹಳ್ಳಿನಲ್ಲಿ ಅಂತ ಮೆಸೇಜ್ ಬರ್ತಾ ಇರುತ್ತೆ. ಆ ಮೆಸೇಜ್ನ ನೋಡ್ಕೊಂಡ್ರು ಅನುಕೂಲ. ಇದನ್ನು ಹೆಂಗೆ ಮೆಸೇಜ್ಗಳು ಕೊಡ್ತಾರೆ ಅಂದರೆ, ಒಂದು ರ್ಯಾಪಿಡ್ ಆ್ಯಕ್ಷನ್ ಟೀಮಲ್ಲಿ ವರ್ಕರ್ಸ್ ಇದ್ದಾರೆ, ಅವ್ರು ಆನೆ ಹಿಂದೆನೇ ಹೋಗ್ತಾ ಇರ್ತಾರೆ. ಆನೆಯನ್ನು ಇದು ಎಲ್ಲೆಲ್ಲಿದ್ದಾವೆ ಅಂತ ಹೇಳಿ, ಎಷ್ಟಿದ್ದಾವೆ, ಎಲ್ಲಿದ್ದಾವೆ, ಯಾವ ಆನೆ ಎಲ್ಲಿದೆ ಅಂತ ಅನ್ನೋದನ್ನು ಅಲ್ಲಿಗೆ ಇದು ಮಾಡ್ತಾ ಇರ್ತಾರೆ, ಮೆಸೇಜ್ ಮಾಡ್ತಾ ಇರ್ತಾರೆ. ಸೊ ಅವ್ರು ಹೇಳಿದ ಪ್ರಕಾರನೇ ಇವರು ಅಲ್ಲಿ ಇದನ್ನು ಸ್ಪಾಟ್ ಮಾಡ್ತಾರೆ. ಮ್ಯಾಪಲ್ಲಿ ಸ್ಪಾಟ್ ಮಾಡಿ ಅಲರ್ಟ್ ಮೆಸೇಜ್ನ ಆಯಾ ಹಳ್ಳಿಗಳಿಗೆ ಕೊಡ್ತಾರೆ. ಈ ಥರ ಮಾಡ್ತಾ ಇದ್ದಾರೆ. ಇದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಸಾವು ನೋವು ತಪ್ಪಿದೆ, ಸ್ವಲ್ಪ ಪ್ರಮಾಣದಲ್ಲಿ. ಆದರೆ ಇದು ಅಲ್ಟಿಮೇಟ್ ಸೊಲ್ಯೂಷನ್ ಅಲ್ಲ. ಇದು ಶಾಶ್ವತವಾದಂಥ ಒಂದು ಪರಿಹಾರದ ಕ್ರಮನ ಇವರು ಅರಣ್ಯ ಸರ್ಕಾರ ತಗೋಬೇಕು. ಅದಕ್ಕೆ ತಗೋಬೇಕಾದ್ರೆ ಸಾಕಷ್ಟು ಇದು ಬಡ್ಜೆಟ್ ಬೇಕು ಅದಕ್ಕೆ. ಈಗೇನು ಏನು ಮಾಡಿದರು, ರೈಲ್ ಇದನ್ನು ಮಾಡಿದರು, ರೈಲ್ ಕಂಬಿಗಳನ್ನು ಹಾಕಿ ತಡೆಗೋಡೆ ಮಾಡೋದು. ನಮ್ಮಲ್ಲೆಲ್ಲ ಮಾಡಾಗಿದೆ ಈಗ. ಸುಮಾರು ಒಂದು 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಮಾಡಿದ್ದಾರೆ. ಈಗ ಇದನ್ನು ಹೋಗಬೇಕು. ಒಂದು 25 ಕಿಲೋಮೀಟ್ರಿಗೆ ಫಸ್ಟ್ ಸ್ಟೇಜಲ್ಲಿ ಸ್ಯಾಂಕ್ಷನ್ ತೊಗೊಂಡಿದ್ದಾರೆ. ಕಾಸ್ಟ್ಲಿ ಅದು ನೋಡ್ಬೇಕು ಹೇಗೆ ವರ್ಕ್ ಆಗುತ್ತೆ ಅಂತ ಓವರ್ ದ ಇಯರ್ಸು. ಸ್ವಲ್ಪ ಅಂತೂ ವರ್ಕ್ ಆಗುತ್ತೆ. ಆನೆಗಳು ಅಷ್ಟು ಸುಲಭವಾಗಿ ಬರೋಕ್ಕಾಗಲ್ಲ. ರೈಲ್ ಕಂಬಿಗಳನ್ನ ಭೇದಿಸಿ, ಕೊಡಗಿನಿಂದ ಮುಂಚೆ ಆನೆಗಳು ಬರ್ತಾಯಿದ್ವು. ಇಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆದರೆ ಆನೆಗಳನ್ನ ನೀವೆಲ್ಲ ಶಿಫ್ಟ್ ಮಾಡಿದರೆ ಅಲ್ಲಿಂದ ಬಂದು ಇಲ್ಲಿ ವ್ಯಾಕ್ಯೂಮ್ನ ತುಂಬುವಂಥ ಒಂದು ಪ್ರಕ್ರಿಯೆ ನಡೀತಾ ಇತ್ತು. ಈಗ ರೈಲ್ ಕಂಬಿಗಳು ಹಾಕಿರೋದ್ರಿಂದ ಎಲ್ಲ ಮಾರ್ಗದಲ್ಲೂ ಆನೆಗಳು ಬರೋಕ್ಕಾಗಲ್ಲ. ಆನೆಗಳು ಅಲ್ಲಿಂದ ವಾಪಸ್ ಹೋಗ್ತವೆ. ಆನೆಗೆ ಒಂದು ಇದು ತಡೆ, ಅದು ರೈಲ್ ಕಂಬಿಗಳದ್ದು ಬೇಲಿ. ಈಗ ಬೇಲಿ ನಿರ್ಮಾಣ ಮಾಡಿದ್ದಾರೆ. ಇದು ಮತ್ತು ಭಾಳಷ್ಟು ಜನ ಖಾಸಗಿನಲ್ಲಿ ನಾವೆಲ್ಲ ಎಲೆಕ್ಟ್ರಿಕ್ ಫೆನ್ಸ್ಗಳನ್ನ ಮಾಡ್ಕೊಂಡಿದ್ದೀವಿ. ಎಲೆಕ್ಟ್ರಿಕ್ ಫೆನ್ಸಿಂದ ದನಗಳದ್ದು ಕಾಟ ಕಡಿಮೆ ಆಗಿದೆ, ಆನೆದು ಕಾಟ ಕಡಿಮೆ ಆಗಿದೆ. ನಮ್ಗೆ ಆನೆ ಅಂತ ದೊಡ್ಡ ಡ್ಯಾಮೇಜ್ ಮಾಡದೇ ಇದ್ದರೂ ಪ್ರಾಣ ಭಯ ಇದೆ ಒಂದು. ಆಮೇಲೆ ಕೆಲಸಗಾರರು ಕೆಲಸ ಮಾಡೋ ಟೈಮಲ್ಲಿ ಬಂದರೆ ಕೆಲಸನೇ ಆಗೋಲ್ಲ, ಮತ್ತು ಭಯಭೀತರಾಗ್ತಾರೆ, ಮತ್ತು ವಾಪಸ್ ಕೆಲಸಕ್ಕೆ ಕರ್ಸೋದು ಕಷ್ಟ. ಆಮೇಲೆ ದನಗಳು ಬೇಲಿನ ಮುರ್ಕೊಂಡು ಬರೋ ಅಂಥದ್ದು ನಡೀತಾ ಇತ್ತು ಹಿಂದಿನಿಂದ. ಅದಕ್ಕಾಗಿ ನಾವೆಲ್ಲ ಎಲೆಕ್ಟ್ರಿಕ್ ಫೆನ್ಸನ್ನು ಆಫ್ ಮಾಡ್ಕೊಂಡ್ವಿ. ಎಲೆಕ್ಟ್ರಿಕ್ ಫೆನ್ಸ್ ಮಾಡಿದ್ಮೇಲೆ ರಿಪೀಟೆಡಾಗಿ ಎಲೆಕ್ಟ್ರಿಕ್ ಶಾಕ್ ಹೊಡೆಸ್ಕೊಂಡು ಆನೆಗಳು ಇದು ಬೇಡ ಸವಾಸ ಅಂತೇಳಿ ಈ ಜಾಗನೇ ಬಿಟ್ಬಿಟ್ಟು. ಎಲ್ಲ ಅಪರೂಪಕ್ಕೆ ಬರುತ್ತೆ, 1-2 ಆನೆ ಎಲ್ಲ ಒಂದು ವರ್ಷದಲ್ಲಿ 1 ಸಲ 2 ಸಲ ಬರುತ್ತೆ. ಈ ಥರ ಆಗ್ತಾಯಿದೆ. ಬಟ್ ಶಾಶ್ವತ ಆದಂಥ ಪರಿಹಾರನ ಭಾಳ ಇದಕ್ಕೆ ಆಸಕ್ತಿ ಇಟ್ಕೊಂಡು ಸರ್ಕಾರದಲ್ಲಿರೋ ಅರಣ್ಯ ಮಂತ್ರಿಗಳು ಇದಕ್ಕೇನಾದರೂ ಮಾಡಿ ಹೋರಾಟ ಮಾಡಿ ಒಂದು 500 ಕೋಟಿ ಫಸ್ಟು ಒಂದು ಬಡ್ಜೆಟನ್ನು ಸ್ಯಾಂಕ್ಷನ್ ಮಾಡಿಸಿ ಸೆಂಟ್ರಲಿಂದನೋ ಇದರಿಂದನೋ ಪರ್ಮಿಷನ್ ತೊಗೊಂಡು ಈ ಆ್ಯನಿಮಲ್ ರೈಟ್ಸ್ ಗ್ರೂಪ್ಗೆ ಹೆದರದೇನೆ ಕೋರ್ಟ್ನಲ್ಲಿ ಏನಾದರೂ ಇದು ಹಾಕ್ಕೊಂಡು ಅದಕ್ಕೆ ಈಗ ಏನಾದರೂ ನೀವು ಅದನ್ನು ಹಾಕದೇ ಇದ್ದರೆ ಅಪೋನೆಂಟ್ ಪಾರ್ಟಿ ಅರ್ಜಿ ಹಾಕಿ ಪೆಟಿಷನ್ ಹಾಕಿದರೆ ಅವನು ಪೆಟಿಷನ್ ಹಿಯರ್ ಮಾಡಿ ತೀರ್ಮಾನ ಕೊಟ್ಬಿಡ್ತಾರೆ. ಅದ್ರ ಬದಲಿಗೆ ಇದನ್ನು ಹಾಕ್ಕೊಂಡ್ರೆ ನಾವು ತೀರ್ಮಾನನೇ ಮಾಡ್ದಂಗೆ ಮುಂಚೆನೇ ಹಾಕ್ಕೊಂಡ್ರೆ ಇವ್ರನ್ನ ನಿಮ್ಮನ್ನು ಕಾಲ್ ಮಾಡ್ತಾರೆ ಅಂತ. ಅದನ್ನೆಲ್ಲ ಇದು ಮಾಡಿಕೊಂಡು ಇವರು ಮುಂದೆ ಹೋಗಬೇಕಿದು. ಏನಾದರೂ ಒಂದು ಮಾಡಬೇಕು. ಶ್ರೀಲಂಕಾದಲ್ಲಿ ಮಾಡಿದ್ದಾರೆ ಇದು. ಶ್ರೀಲಂಕಾದಲ್ಲಿ
ಈ ಆರ್ಫನ್ ಎಲಿಫೆಂಟ್ಸ್ಗೆ ಆರ್ಫನೇಜ್ ಮಾಡಿದ್ದಾರೆ. ಆರ್ಫನ್ ಎಲಿಫೆಂಟ್ಸ್ ಅಂದರೆ ಈಗ ಬೇಬಿ ಎಲಿಫೆಂಟ್ಸು ತಾಯಿ ಇಲ್ದೇ ಕಾಡಲ್ಲಿ ಸಿಕ್ಕಿರುತ್ತೆ ಅಥವಾ ಗಾಯ ಆಗಿರೋ ಎಲಿಫೆಂಟು ಅಂಥವನ್ನೆಲ್ಲ ತಂದು ಶುಶ್ರೂಷೆ ಮಾಡಿ ಅಲ್ಲೇ ಬೆಳೆಸಿ ಪಳಗಿಸ್ಬಿಟ್ಟು ಅದನ್ನು ಮೇಂಟೈನ್ ಮಾಡ್ತಾಯಿದ್ದಾರೆ. 80 ಆನೆನ ಬರೀ 25 ಎಕರೆ ಜಾಗದಲ್ಲಿ ಮೇಂಟೈನ್ ಮಾಡ್ತಾಯಿದ್ದಾರೆ ಒಂದು ಹೊಳೆ ಪಕ್ಕ. ಟೂರಿಸ್ಟ್ಗಳು ಸಾವಿರಾರು ಜನ ಟೂರಿಸ್ಟ್ಗಳು ಬರ್ತಾರೆ. ಇನ್ ಡಾಲರ್ಸ್ ಟು ಫಾರಿನ್ ಎಕ್ಸ್ಚೇಂಜಲ್ಲಿ ದುಡ್ಡು ಬರುತ್ತೆ ಅವರಿಗೆ, ಭಾಳಷ್ಟು ದುಡ್ಡು ಆಗ್ತಾಯಿದೆ. ಇಂಡಿಯಾದಲ್ಲಿ ಯಾವ್ಯಾವುದಕ್ಕೂ ನಾವು ಖರ್ಚು ಮಾಡ್ತೀವಿ. ಇದು ಒಂದು ಮಿಸೈಲ್ ತಯಾರು ಮಾಡೋಕ್ಕೆ 500 ಕೋಟಿ ಖರ್ಚು ಮಾಡ್ತೀವಿ. ಅದನ್ನು ಯೋಚನೆ ಇಟ್ಕೊಂಡು ಇದು ಮಾಡೋಕ್ಕಾಗಲ್ವ ನಾವು? ಖಂಡಿತ ಮಾಡ್ಬೋದು. ಯಾವುದಕ್ಕೂ ಗ್ಯಾರಂಟಿ ಸ್ಕೀಮ್ಗೆ 50,000 ಕೋಟಿ ಖರ್ಚು ಮಾಡಿದ್ದೀವಿ, ಇದಕ್ಕೊಂದು ಅದರಲ್ಲಿ ಒಂದು 500 ಕೋಟಿ ತೆಗಿಯೋಕ್ಕಾಗಲ್ವ? ಮಾಡ್ಬೋದು. ಅದಕ್ಕೆ ವಿಲ್ ಇಲ್ಲ, ಮನಸ್ಸಿಲ್ಲ, ಮನಸ್ಸಿನ ಇಚ್ಛಾಶಕ್ತಿ ಇಲ್ಲ. ಇಚ್ಛಾಶಕ್ತಿ ಇರೋವಂಥ ಇವ್ರು ಆಗ್ಬೇಕಷ್ಟೇ. ಓಕೆ, ನಿಮ್ಮ ಮೇಲೆ ಹಾಗಾದ್ರೆ ಕೇಸು ಗೀಸಿ ಅಂತ ಇಲ್ಲ? ಇಲ್ಲ ಇಲ್ಲ ಇಲ್ಲ, ಮುಂಚೆ ಯಾರೂ ಹಾಕಿಲ್ಲ. ಓಕೆ, ಹಾಂ, ಯಾರು ಇದು ಮಾಡಿ ಅಂದರೆ ನ್ಯಾಯಬದ್ಧವಾಗಿಯೇ ಹೋರಾಟ ಮಾಡ್ಕೊಂಡು ಹೌದೌದು. ಅಷ್ಟು ನಾವು ಯಾವುದೇ ವೈಲೆಂಟ್ ಆಗಲಿ ಇನ್ನೊಂದಾಗಲಿ ತುಂಬ ಕಾನೂನಿಗೆ ವಿರೋಧವಾಗಿ ಎಲ್ಲೂ ಮಾಡಿಲ್ಲ. ಹೋರಾಟದವರು ಎಲ್ಲಾರನ್ನೂ ವಿಶ್ವಾಸಕ್ಕೆ ತಗೊಂಡೇ ನಾವು ಇದು ಮಾಡಿರೋದು, ಡಿಪ್ಲೊಮ್ಯಾಟಿಕ್ ಆಗಿ ಮಾಡಿರೋ ಅಂಥ ಹೋರಾಟಗಳಿವು. ನೀವು ಸ್ವಲ್ಪ ಎಜುಕೇಟೆಡ್ ಆಗಿರೋದ್ರಿಂದ ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿ ಮ್ಯಾನೇಜ್ ಆಮೇಲೆ ಮಾಡಿದ್ದೀರಾ. ನಮಗೂ ನಮ್ಮ ಜೀವನ ಮಾಡೋದು ಹೊರೆಯೋದಕ್ಕೆ ಬೇರೆ ಬೇರೆ ನಮಗೆ ಇದಿದಾವಲ್ಲ, ಕೆಲಸಗಳಿದಾವಲ್ಲ, ಹಾಗಾಗಿ ಅದೆಲ್ಲ ಯೋಚನೆ ಮಾಡ್ಕೊಂಡು ನಾವು ಮಾಡಿರೋದು.